सृष्टिस्थित्यप्ययेहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि सनत्कुमारशिष्याय सर्वशास्त्रार्थवेदिने विष्णुभक्तिप्रबोधाय नारदाय नमो नमः नौमिन्याय सुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याख्यब्रह्मसूत्रस्य सम्परत्वेन कल्पकः मूलतीर्थं यस्य मध्वः सत्सङ्कल्पो भवेन्मुदे सतः प्राणस्य तेः कस्य यन्तायो मूलराघवः सन्तुष्टं तत्र सत्यादिं मद्गुरुं नौमि वित्तये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् राजोवाच कथितो वंशविस्तारः भवता सोमसूर्ययोः राज्ञाञ्चोभयवंश्यानां चरितं परमाद्भुतं स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे पारमहंस्यां संहितायां अद्य कथाप्रसक्तौ किंचित पूर्वप्रसक्तप्रमेयानुवादः हरिः ओम। ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜರಿಗೆ ಸೂರ್ಯವಂಶ ಹಾಗೂ ಚಂದ್ರವಂಶದಲ್ಲಿ ಬರುವ ಅನೇಕ ರಾಜಋಷಿಗಳ ಋಷಿಗಳ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪರಶುರಾಮದೇವರ, ಕಪಿಲದೇವರ, ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಸಂಕ್ಷಿಪ್ತವಾದ ಚರಿತ್ರೆಯನ್ನು ಕೂಡ ಉಪದೇಶ ಮಾಡಿದ್ದಾರೆ. ಚರಿತಂ ವೈಷ್ಣವಾನಂತು ವಿಷ್ಣುದ್ರೇಕಾಯ ಕಥ್ಯತೆ. ಈ ಎಲ್ಲ ರಾಜರ ಚರಿತ್ರೆಗಳನ್ನು ಹೇಳುವುದರ ಉದ್ದೇಶ ಏನು ಅಂದರೆ, ಯಾವುದೋ ಇತಿಹಾಸದ ಒಂದು ಅಭಿರುಚಿಯಿಂದ ಕೇಳುವುದಲ್ಲ. ನಿನ್ನೆ ಕೇಳಿದ್ದೀರಿ, ಮಾಂಧಾತೃವಿನ ಕಥೆ ಕೇಳುವಾಗ ಈಶ್ವರಾಯ ನಮಶ್ಚಕ್ರುಹು ಅಹೋ ದೈವಬಲಂ ಬಲಂ, ಆ ಸಂದೇಶಗಳನ್ನು ನಮಗೆ ತಿಳಿಸುವುದಕ್ಕೆ ಆ ಚರಿತ್ರೆ ಹೇಳೋದು.
ಅಚಿಂತ್ಯವಾದ, ಅದ್ಭುತವಾದ, ಲೋಕೋತ್ತರವಾದ, ಲೋಕವಿಲಕ್ಷಣವಾದ ಆ ಭಗವಂತನ ಲೀಲೆಗಳು, ಆ ರಾಜರುಗಳ ಮೇಲೆ ದೇವರು ಮಾಡಿದ ಅನುಗ್ರಹ, ಋಷಿಗಳ ಮೇಲೆ ಮಾಡಿದ ಅನುಗ್ರಹ, ಅವರ ತಪಸ್ಸಿನಿಂದ ಏನೇನು ಸಾಧಿಸಬಹುದು ಅನ್ನುವುದನ್ನು ವಿವಿಧ ರೀತಿಗಳಲ್ಲಿ ತೋರಿಸುವ ಮೂಲಕ ವಿಷ್ಣುವಿನಲ್ಲಿ ಭಕ್ತಿ ನಮಗೆ ಬೆಳೆಯಬೇಕು. ಇಂತಹ ಅನುಗ್ರಹ ಸಾಮರ್ಥ್ಯ ದೇವರಿಗಿದೆ, ಇಂತಹ ಕಾರುಣ್ಯ ಇದೆ. ಎಂತಹ ಆಪತ್ತುಗಳಲ್ಲಿದ್ದರೂ ಅಂಬರೀಷ ಚಕ್ರವರ್ತಿಗೆ ಮೊದಲಾದವರನ್ನು ಆ ರೀತಿಯಲ್ಲಿ ಭಗವಂತ ಉದ್ಧಾರ ಮಾಡಿದ್ದಾನೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ಪರೀಕ್ಷನ್ ಮಹಾರಾಜರು ಕೇಳ್ತಾ ಇದ್ದಾರೆ, ನೀವೆಲ್ಲ ಕಥೆಗಳನ್ನು ಹೇಳ್ತಾ ಯಯಾತಿಯ ವಂಶವನ್ನು ತಿಳಿಸ್ತಾ ಪೂರ್ವಿನ ವಂಶವನ್ನು ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ದೀರಿ. ಆದರೆ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ. ಇನ್ನು ಮುಂದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳಬೇಕು. ಎಲ್ಲ ಭಗವಂತನ ಅವತಾರಗಳು ಸಮಾನವಾದದ್ದು, ಯಾವ ತಾರತಮ್ಯವೂ ಇಲ್ಲ. ಆದರೂ ಕೂಡ ಇದೇ ಯುಗದಲ್ಲಿ ಅವತಾರ ಮಾಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದವನು. ಪರಮಾತ್ಮನ ಎಲ್ಲ ರೂಪಗಳು ಒಂದೇ ಆಗಿದ್ದರೂ ಕೂಡ ಯಾವ ಅವತಾರದ ಅನುಗ್ರಹ ವಿಶೇಷವಾಗಿ ನಮ್ಮ ಮೇಲೆ ಆಗಿರುತ್ತೆ, ಆ ಅವತಾರದ ಸ್ಮರಣೆಯನ್ನು ಇನ್ನೂ ಹೆಚ್ಚು ವಿಸ್ತೃತವಾಗಿ ನಾವು ತಿಳಿದು ಉಪಾಸನೆ ಮಾಡಿ ಅನುಗ್ರಹವನ್ನು ಪಡೆಯಬೇಕು. ಮೊನ್ನೆ ತಿಳಿದಂತೆ ಅದೇ ಯುಗದಲ್ಲಿ ಅವತಾರ ಮಾಡಿದ ಭಗವಂತನ ಉಪಾಸನೆಯಿಂದಲೇ ನಮ್ಮ ವಿಘ್ನಹಾನಿ ಎಲ್ಲ ಆಗತ್ತೆ ಅಂತ. ವಿಘ್ನಹಾನಿಸ್ತು ತದ್ಯುಗೇ ಅವತೀರ್ಣ ಹರೇರ್ ಮೂರ್ತ್ಯ ತತ್ಪೂರ್ವ ಯುಗಜೇನವ ಅಂತ. ಹಾಗಾಗಿ ಇದೇ ಯುಗದಲ್ಲಿ ಅವತಾರ ಮಾಡಿದ್ದಾನೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದಾನೆ. ಅಂತಹ ಪರಮಾತ್ಮನ ಚರಿತ್ರೆಯನ್ನು ಹೇಳಬೇಕು. ಆ ಭಗವಂತನ ಚರಿತ್ರೆಯನ್ನು ಕೇಳಿ ಸಾಕು ಅಂತ ಅನ್ನಿಸ್ತದೆ. ಅಂದರೆ ಅವನ ಹೃದಯ ಒಂದ ಮೌಢ್ಯದಿಂದ ಕೂಡಿದೆ, ಇಲ್ಲ ಕಟಕರ ಹೃದಯ, ಅದು ಕಲ್ಲು ಹೃದಯವೇ ಅಲ್ಲ. ಅಂತಹ ಹೃದಯ ಯಾರದಾದರೂ ಇದ್ದರೆ ಅವರಿಗೆ ಸಾಕಪ್ಪ ಕೃಷ್ಣನ ಕಥೆ ಬೇಕಾದಷ್ಟು ಸಲ ಕೇಳಿದ್ದೇವೆ, ಗೊತ್ತಿದೆ ಅಂತ ಅನ್ನಿಸ್ಬಹುದು. ಇಲ್ಲದೇ ಇದ್ದರೆ ಎಂತಹ ವಿರಕ್ತ ಶಿಖಾಮಣಿಗಳಾಗಿ ಪ್ರಪಂಚದೊಳಗಿನ ಅತ್ಯಂತ ಆಕರ್ಷಣೆಯ ವಸ್ತುಗಳನ್ನು ಪರಿತ್ಯಾಗ ಮಾಡಿ ವಿರಕ್ತರಾಗಿ ಆತ್ಮಾರಾಮರಾಗಿದ್ದವರಿಗೂ ಭಗವಂತನ ಕಥೆ ಅಂದರೆ ಅದು ಆಕರ್ಷಣೆಯ ವಸ್ತು. ನಿವೃತ್ತತರ್ಷೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್ ವಿನಾತಿ ಮುಗ್ಧಾತ್. ಸಾಮಾನ್ಯವಾಗಿ ಔಷಧ ಅಂದರೆ ಕಹಿ ಇರ್ತದೆ. ಕಹಿ ಇರುತ್ತೆ ಎನ್ನುವುದಕ್ಕೋಸ್ಕರ ಬಿಡೋದಿಲ್ಲ. ಯಾಕೆ ಅಂದರೆ ಆರೋಗ್ಯ ಬೇಕು ಅಂತ ಕಷ್ಟಪಟ್ಟಾದರೂ ತೆಗೆದುಕೊಳ್ತಾನೆ. ಇದು ಹಾಗಲ್ಲ, ಸಂಸಾರಕ್ಕೆ ಔಷಧವೂ ಹೌದು, ಶ್ರೋತ್ರ ಮನೋಭಿರಾಮ. ಇದೇನು ಕಹಿ ಇಲ್ಲ, ಕೇಳುವುದಕ್ಕೆ ಆನಂದ, ಚಿಂತನೆ ಮಾಡುವುದಕ್ಕೂ ಆನಂದ. ಅಂತಹ ರುಚಿಯಾದಂತಹ ಸ್ವಾದು ಪದೇ ಪದೇ ಒಂದೊಂದು ಶಬ್ದಗಳನ್ನು ಕೇಳಿದರೂ ಆನಂದ ಆಗಬೇಕು. ಅಂತಹ ಕೃಷ್ಣ ಪರಮಾತ್ಮನ ಚರಿತ್ರೆ. ಪಿತಾಮಹ ಮೇ ಸಮರೇ ಮರಂಜಯೈಃ ದೇವವ್ರತಾದ್ಯಾಧಿರಥೈಸ್ತಿಮಿಂಗಿಲೈಃ ದುರತ್ಯಯಂ ಕೌರವಸೈನ್ಯಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮಯತ್ಪ್ಲವಾಹ. ಎಂತೆಂತಹ ಆಪತ್ತುಗಳು ಬಂತು ಪಾಂಡವರಿಗೆ. ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದರು, ಹಾವು ಕಚ್ಚಿಸಿ ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದರು, ವಿಷ ಉಣಿಸಿ ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಆಪತ್ತುಗಳನ್ನು ದಾಟಿ ಬಂದಿದ್ದಾರೆ. ಯುದ್ಧದಲ್ಲಿ ನಾನಾ ವಿಧವಾದಂತಹ ಅಸ್ತ್ರಗಳ ಶಸ್ತ್ರಗಳ ಪ್ರಯೋಗ ಮಾಡಿದರೂ ಕೂಡ ಒಂದು ಕೂದಲು ಡೊಂಕಾಗಿಲ್ಲ. ಅರೋಮ ವಕ್ರತ್ವಂ, ಒಂದೇ ಒಂದು ಕೂದಲು ಡೊಂಕಾಗದಂತೆ ಅಷ್ಟು ಸುರಕ್ಷಿತವಾಗಿ ಪಾಂಡವರನ್ನು ಆ ಯುದ್ಧದಲ್ಲಿ ರಕ್ಷಣೆ ಮಾಡಿದ್ದೆ ಅಂದರೆ ನಿನ್ನ ಸಾಮರ್ಥ್ಯ ಎಷ್ಟು, ನಿನ್ನ ಕಾರುಣ್ಯ ಎಷ್ಟು. ನಾವು ಕೂಡ ಭಾಗವತವನ್ನು ಕೇಳುವಾಗ, ಕೃಷ್ಣನ ಕಥೆ ಕೇಳುವಾಗ ಹೀಗೆ ಕೇಳಬೇಕು. ಮೊದಲನೇ ದಿವಸ ತಿಳಿದಿದ್ದೀರಿ, ಜನ್ಮಾದ್ಯಸ್ಯತಃ ಅಂತ. ಯಾರದೋ ಕಥೆ ಕೇಳ್ತಾ ಇದ್ದೇವೆ ಅಂತಂದರೆ ಭಕ್ತಿ ಬರೋದಿಲ್ಲ. ಭಕ್ತಿ ಬರದೇ ಇದ್ದರೆ ಕೇಳಿದ್ದು ವ್ಯರ್ಥ ಆಗತ್ತೆ.
ಹಾಗಾಗಿ ನನಗೆ ಬಂದ ಎಷ್ಟೆಷ್ಟು ಆಪತ್ತುಗಳು, ಜೀವನದಲ್ಲಿ ಎಷ್ಟು ಆಪತ್ತುಗಳನ್ನು ನಾನು ದಾಟಿ ಬಂದೆ. ಕೆಲವು ಆಪತ್ತುಗಳು ಎದ್ದು ತೋರ್ತವೆ, ಕೆಲವು ನಮಗೆ ಎದ್ದು ತೋರೋದಿಲ್ಲ. ಆದರೆ ದೊಡ್ಡ ದೊಡ್ಡ ರೋಗ ರುಜಿನಗಳಾದಾಗ ದಾಟಿ ಬಂದಿರ್ತೇವೆ. ಇನ್ನೇನೇನೋ ವ್ಯಾವಹಾರಿಕವಾದ ಸಮಸ್ಯೆಗಳನ್ನು ಮೀರಿ ಬಂದಿರ್ತೇವೆ, ಒಂದು 4 ನೆನಪಿರುತ್ತೆ. ಆದರೆ ಭಗವಂತ ನಮಗೆ ಆಪತ್ತುಗಳು ಬರದೇ ಇರೋ ಹಾಗೆ ಎಷ್ಟನ್ನೋ ರಕ್ಷಣೆ ಮಾಡಿದ್ದಾನಲ್ಲ, ಅದು ನಮಗೆ ಗೊತ್ತೇ ಆಗೋದಿಲ್ಲ. ಅದೆಷ್ಟು ರೋಗಾಣುಗಳು ನಮ್ಮನ್ನು ಸಾಯಿಸುವುದಕ್ಕೆ ಒಳಗೆ ಪ್ರವೇಶ ಮಾಡುತ್ತವೆ ಅಂತ ಲೆಕ್ಕ ಇಲ್ಲ. ಆದರೆ ಆ ಎಲ್ಲ ರೋಗಾಣುಗಳನ್ನು ಪ್ರತಿರೋಧನೆ ಮಾಡುವುದಕ್ಕೆ 14 ತರಹದ ಸಿಸ್ಟಮನ್ನು ನಮ್ಮ ಶರೀರದಲ್ಲಿ ದೇವರು ಅಳವಡಿಸಿಟ್ಟಿದ್ದಾನೆ. ಬಾಯಿಯಲ್ಲಿ ಆಹಾರ ಇಟ್ಟಾಗ ಮೊಟ್ಟ ಮೊದಲೇನು ಲಾಲಾರಸ ಆ ಆಹಾರದೊಳಗೆ ಸೇರಿಕೊಳ್ಳುತ್ತಲ್ಲ, ಅದೇ ಕ್ರಿಮಿನಾಶಕ ಮೊದಲನೆಯದು. ಅಲ್ಲಿಂದ ಪ್ರಾರಂಭ. ಹೊಟ್ಟೆಯೊಳಗೆ ಹೋದ ಮೇಲಿರುವಂತಹ ಆ್ಯಸಿಡ್ಡು, ಇನ್ನು ಅನೇಕ ತರಹದ ವಸ್ತುಗಳೆಲ್ಲ ಇವೆ. ಅವುಗಳೆಲ್ಲ ಆ ಆಹಾರದಲ್ಲಿ ಶುದ್ಧೀಕರಣ ಮಾಡ್ತವೆ, ರೋಗಾಣುಗಳನ್ನು ನಾಶ ಮಾಡ್ತವೆ. ಅದು ಯಾವುದು ನಮಗೆ ಗೊತ್ತಾಗುವುದಿಲ್ಲ. ಪಾಂಡವರಿಗೆ ಯುದ್ಧದಲ್ಲಿ ನಾನಾ ವಿಧವಾದ ಅಸ್ತ್ರಗಳಿಂದ ಪರಮಾತ್ಮ ರಕ್ಷಣೆ ಮಾಡಿದ ಅಂತನ್ನುವುದು ಎಷ್ಟು ಸತ್ಯವೋ, ಅಷ್ಟು ನಮ್ಮ ನಿಮ್ಮೆಲ್ಲರನ್ನ ನಿತ್ಯದಲ್ಲಿಯೂ ಊಟ ಮಾಡಿದಾಗ ಅಥವಾ ಇನ್ನೇನೇ ತಿಂದಾಗ ಅಥವಾ ವಿಹಾರ ಮಾಡಿದಾಗ, ಓಡಾಡುವಾಗ ನಾನಾ ತರಹದ ವೈರಾಣುಗಳು, ರೋಗಾಣುಗಳು, ಅವುಗಳ ಅಟ್ಯಾಕ್ ಆಗದೇ ಇರೋ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಅದು ಬರದೇ ಇರೋ ಹಾಗೆ ರಕ್ಷಣೆ ಮಾಡ್ತಾನಲ್ಲ, ಗೊತ್ತಾಗಲ್ಲ. ಬಂದಾಗ ಕಷ್ಟಪಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಏನೋ ಪಾರಾಗಿ ಬರ್ತಾನೆ, ಅದು ಮಾತ್ರ ಗೊತ್ತಾಗತ್ತೆ. ಅದು ಡಾಕ್ಟರ್ ರಕ್ಷಣೆ ಮಾಡಿದರು ಅಂತ ಅಷ್ಟೇ ಗೊತ್ತಾಗ್ತದೆ, ದೇವರ ರಕ್ಷಣೆ ಮಾಡಿದ ಅಂತ ಗೊತ್ತಾಗಲ್ಲ. ಅದೆಲ್ಲವನ್ನೂ ಭಗವಂತನೇ ಮಾಡೋದು. ಅಂತಹ ವಿವಿಧ ಆಪತ್ತುಗಳಿಂದ ರಕ್ಷಣೆ ಮಾಡುವ ಇದು ಬರೀ ಆಪತ್ತುಗಳಿಂದ ರಕ್ಷಣೆ ಮಾಡುವಲ್ಲ, ನಮ್ಮ ಬದುಕನ್ನೇ ಕೊಡುವ, ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಕಾಪಾಡುವ ಆ ಭಗವಂತನ ಕಥೆ, ನಮ್ಮಪ್ಪನ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ, ಅವನ ಲೀಲೆಗಳನ್ನು ಕೇಳ್ತಾ ಇದ್ದೇವೆ ಅನ್ನುವ ಅನುಸಂಧಾನದಿಂದ ಕೇಳಬೇಕು ಅಂತ ಪರೀಕ್ಷನ್ ಮಹಾರಾಜರು ನಮಗೆ ತಿಳಿಸಿಕೊಡ್ತಾರೆ. ಪಿತಾಮಹಾಮೇ ಸಮರೇ ಮರಂಜಯೈರ್ದೇವೌರತಾದ್ಯಾತಿರಥೈಸ್ತಿಮಿಂಗಿಲೈ. ಎಂಥೆಂಥವರು ಎದುರಿಗಿದ್ದವರು, ದೊಡ್ಡ ದೊಡ್ಡ ದೇವತೆಗಳ ಅವತಾರ. ಯಾವಾಗ ಬೇಕೋ ನೀನು ಆವಾಗ ಸಾಯಬಹುದು ಅಂತ ಸ್ವಚ್ಛಂದ ಮೃತ್ಯುತ್ವ ವರ ಆ ಭೀಷ್ಮಾಚಾರ್ಯರಿಗೆ. ಅಂಥವರೆಲ್ಲ ಎದುರಿಗೆ ನಿಂತರೆ ಏನು ಯುದ್ಧ ಆಡೋದು? ಇವರಿಗೆ ಯುದ್ಧದ ಕಲೆಯನ್ನೇ ಕಲಿಸಿಕೊಟ್ಟ ಬೃಹಸ್ಪತ್ಯಾಚಾರ್ಯರು ದ್ರೋಣಾಚಾರ್ಯರಾಗಿ ನಿಂತಿದ್ದಾರೆ. ಸೂರ್ಯಾವತಾರನಾದಂತಹ ಕರ್ಣ ಪರಶುರಾಮ ದೇವರಲ್ಲಿ ಅಧ್ಯಯನ ಮಾಡಿದವನು. ಇಂಥವರೆಲ್ಲ ಇದ್ದಾರೆ. ಅನೇಕ ವರಗಳನ್ನು ಪಡೆದುಕೊಂಡು ಅವಧ್ಯರಾದವರೆಲ್ಲ ಎದುರಿಗೆ ನಿಂತಿದ್ದಾರೆ. ಅಷ್ಟಾದರೂ ಪಾಂಡವರಿಗೆ ವಿಜಯವಾಗಿದೆ ಅಂದರೆ ಎಲ್ಲದರ ಮೇಲೆ ಅತ್ಯತಿಷ್ಠ ದಶಾಂಗುಲಂ, ಭಗವಂತನ ಆ ಕೃಪಾಕಟಾಕ್ಷ ಎಲ್ಲವನ್ನೂ ಮೀರಿ ನಿಲ್ಲುತ್ತದೆ. ಅಂಥ ಕೃಷ್ಣನ ಕಥೆಯನ್ನು ನನಗೆ ಹೇಳಿ ಅಂತ ಕೇಳ್ತಾ ಇದ್ದಾನೆ. ಬರೀ ನಮ್ಮ ಪಿತಾಮಹರಿಗೆ ಅನುಗ್ರಹ ಮಾಡಿದ ಅಂತಲ್ಲ, ನಮ್ಮ ವಂಶದವರಿಗೇನು ದೇವರ ಅನುಗ್ರಹ ಮಾಡಿದ ಅನ್ನೋದನ್ನು ತಿಳ್ಕೋಬೇಕು. ಕಳೆದ ರಾಮಾಯಣದ ಉಪನ್ಯಾಸದಲ್ಲಿ ನಾವು ಒಂದು ಸೂಚನೆಯನ್ನು ನೀಡಿದ್ವಿ. ನಿಮ್ಮ ವಂಶವೃಕ್ಷವನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಬರೆದುಕೊಳ್ಳಿ ಅಂತ. ನೂರಾರು ಜನ ಪ್ರಾಮಾಣಿಕವಾಗಿ ವಂಶದ ಬಗ್ಗೆ ತಿಳಿದುಕೊಂಡು ಬರೆದುಕೊಂಡು ತಂದು ತೋರಿಸಿದ್ದಾರೆ. ಸಂತೋಷವಾಗಿದೆ. ಎಲ್ಲರೂ ಅದನ್ನು ಮಾಡಿ ವಂಶದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ. ಇಡೀ ಊರು ಸಾಬರಿ ಎಲ್ಲ ಮಾಡಿ ಅವರವರ ತಮ್ಮ ತಮ್ಮ ವಂಶದ ಹಿರಿಯರ ಸಾಧನೆ ಏನು, ಕುಲದೇವರು ಕುಲದೇವಿ ಮಾಡಬೇಕಾದ ಕರ್ತವ್ಯ ಕರ್ಮಗಳೇನು, ಪರಂಪರೆಯ ಇತಿಹಾಸ ಏನು ಅಂತ ತಿಳಿದುಕೊಳ್ಳದೇ ಇದ್ದರೆ ಮಾಡುವ ಸತ್ಕರ್ಮಗಳಲ್ಲಿ ಲೋಪದೋಷಗಳಾಗ್ತದೆ. ಎಷ್ಟೋ ಸತ್ಕರ್ಮಗಳಲ್ಲಿ ನಮಗೆ ಹಿರಿಯರ ಕಥೆಯನ್ನು ಕೇಳಿದಾಗ ಸಿಗುವ ಪ್ರೋತ್ಸಾಹ, ಇಂತಹ ವಂಶದಲ್ಲಿ ನಾವು ಹುಟ್ಟಿದ್ದೇವೆ, ನಾವು ಅಂತಹ ಸತ್ಕರ್ಮಗಳನ್ನು ಮಾಡಬೇಕು ಅನ್ನುವ ಪ್ರೇರಣೆ ಸಿಗದೆ ವಂಚಿತರಾಗುವ ಪ್ರಸಂಗ ಇರ್ತದೆ. ಅದನ್ನು ತಿಳಿಯಬೇಕಾದದ್ದು ಕರ್ತವ್ಯ ಅನ್ನುವುದನ್ನು ಇಲ್ಲಿ ಬಂದ ಎಲ್ಲ ಸಜ್ಜನರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ದೃಷ್ಟಿಯಲ್ಲಿ ಇತಿಹಾಸವನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಜೊತೆಗೆ ನನಗೇನು ದೇವರು ಮಾಡಿದ ಅದನ್ನೂ ತಿಳಿಯಬೇಕು. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚ ಮೇಯ ಶರಣಂಗತಾಯಾಹ. ಬ್ರಹ್ಮಾಸ್ತ್ರದಿಂದ ಸುಟ್ಟು ಬೂದಿಯಾಗಬೇಕಾಗಿತ್ತು ನಾನು. ತಾಯಿಯಿಂದ ಸಹಿತನಾಗಿ ತಾಯಿಯನ್ನೂ ಸುರಕ್ಷಿತವಾಗಿ ಉಳಿಸಿ
ನಾನು ಸತ್ತರೆ ಸಾಯಲಿ, ನನ್ನ ಗರ್ಭ ಮಾತ್ರ ಉಳಿಯಲಿ ಅಂತ ಕೇಳಿಕೊಂಡದ್ದು ಉತ್ತರ. ಆದರೆ ಉತ್ತರಾದೇವಿಯನ್ನೂ ರಕ್ಷಣೆ ಮಾಡಿದ್ದಾನೆ, ಉತ್ತರಾದಿಯನ್ನೂ ರಕ್ಷಣೆ ಮಾಡಿದ್ದಾನೆ. ಉತ್ತರಾದೇವಿಯೇ ಕಾರಣಳಾಗಿ ಉಳ್ಳ ಪರೀಕ್ಷನ್ ಮಹಾರಾಜರನ್ನು. ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಮ್ ಅಂತ ಕೇಳಿದ್ದು ಉತ್ತರೆ. ಓ ಹೌದಾ, ಹಾಗಾದರೆ ಗರ್ಭವನ್ನು ರಕ್ಷಣೆ ಮಾಡ್ತೇನೆ ಎನ್ನಬಹುದಾಗಿತ್ತು. ಉತ್ತರಾದೇವಿಯ ಗರ್ಭದಲ್ಲಿರುವ ನನ್ನನ್ನು, ಅರ್ಥಾತ್ ಪರೀಕ್ಷನ್ ಮಹಾರಾಜರನ್ನು ಇಬ್ಬರನ್ನೂ ರಕ್ಷಣೆ ಮಾಡಿ ಹುಟ್ಟಿ ಬರುವಾಗ ಮತ್ತೆ ಸತ್ಯ ಬಂದರೆ ಪುನರ್ಜೀವನವನ್ನು ಕೊಟ್ಟು ತನ್ನ ಅಚಿಂತ್ಯದ್ಭುತ ಶಕ್ತಿಯನ್ನು, ಜಗಜ್ಜನ್ಮಾದಿ ಕಾರಣತ್ವ ತನ್ನಲ್ಲಿದೆ ಎನ್ನುವುದನ್ನು ಪ್ರತ್ಯಕ್ಷವಾಗಿ ನನ್ನನ್ನು ಉದಾಹರಣೆಯಾಗಿಟ್ಟುಕೊಂಡು ಜಗತ್ತಿಗೆ ತೋರಿಸಿದ ಮಹಾನುಭಾವ ಆ ಭಗವಂತ. ಅವನು ಗದಾಪಾಣಿಯಾಗಿ ರಕ್ಷಣೆ ಮಾಡಿದ ಅಂತ ಪ್ರಥಮ ಸ್ಕಂದದಲ್ಲಿ ಬರ್ತದೆ. ಚಕ್ರವನ್ನು ಧಾರಣೆ ಮಾಡಿ ರಕ್ಷಣೆ ಮಾಡಿದ ಅಂತ ಇಲ್ಲಿ ಹೇಳ್ತಾರೆ. ಸತ್ಯಧರ್ಮ ತೀರ್ಥರಂತಾರೆ, ಚಕ್ರ ಅನ್ನುವ ಶಬ್ದಕ್ಕೆ ಆಯುಧ ಅಂತ ಅರ್ಥ ಇದೆ, ಗದಾಯುಧ ಅಂತ ಇಟ್ಕೊಳ್ಬೋದು. ಗದಾಪಾಣಿಯೂ ಆಗಿದ್ದ, ಚಕ್ರವನ್ನೂ ಧಾರಣೆ ಮಾಡಿದ್ದ, ಎರಡೂ ಆಯುಧಗಳನ್ನು ಧಾರಣೆ ಮಾಡಿ ದೇವರು ರಕ್ಷಣೆ ಮಾಡಿದ ಅಂತ ತಿಳಿಯುವುದರಲ್ಲಿ ಏನು ತಪ್ಪಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಚಕ್ರಶಂಖ ಗದಾಪದ್ಮಧರಃ ಧ್ಯೇಯೋಹಮೀಶ್ವರ, ಎಲ್ಲ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಚಕ್ರವೂ ಇದೆ, ಗದೆಯೂ ಇದೆ ಅಂತಾದರೂ ತಿಳಿಯಬಹುದು. ಅಥವಾ ಗದಾಪಾಣಿಯೇ ಆಗಿದ್ದು ಆ ಗದೆಯನ್ನು ಸುಮ್ಮನೆ ಇಡದಂತೆ ಗರಗರ ಅಂತ ತಿರುಗಿಸಿದರೆ ಅದು ಚಕ್ರದಂತೆ ತಿರುಗ್ತಾ ಇತ್ತು ಅನ್ನುವುದಕ್ಕೋಸ್ಕರ ಉಪಾತ್ತ ಚಕ್ರಹ ಎಂಬುದಾಗಿ ಚಕ್ರದಂತೆ ತಿರುಗಿದ ಗದೆಯನ್ನು ಧಾರಣ ಮಾಡಿದವ ಅಂತ ಅನೇಕ ರೀತಿಯಿಂದ ಸತ್ಯಧರ್ಮ ತೀರ್ಥರು ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ. ಅಂತಹ ಆ ಭಗವಂತ ಗದಾಪಾಣಿಯೂ ಆಗಿ ಚಕ್ರಪಾಣಿಯಾಗಿ ನಮ್ಮನ್ನು ಈ ಸಂಸಾರದ ಚಕ್ರದಿಂದ, ಮೃತ್ಯು ಚಕ್ರದಿಂದ ಉದ್ಧಾರ ಮಾಡಿದ್ದಾನೆ. ಅಂತಹ ಪರಮಾತ್ಮನ ಕಥೆಯನ್ನು ಉಪದೇಶ ಮಾಡಬೇಕು. ಒಂದು ಸ್ವಲ್ಪ ಏನಾದರೂ ಉಂಡು ತಿಂದು ಬಾರಪ್ಪ, ಉಪವಾಸ ಇದೆಯಾ, ನಿನಗೆ ಹೇಳಬೇಕು. ನಾವೆಲ್ಲ ದೇವತೆಗಳು, ಶುಕಾಚಾರ್ಯರು, ರುದ್ರಾವಂಶ ಸಂಭೂತರು, ಅವರಿಗೇನಾಗಬೇಕಾಗಿದೆ. ಆದರೆ ನೀನು ಚಕ್ರವರ್ತಿ, ಹೊಟ್ಟೆ ತುಂಬ ಊಟ ಮಾಡಿ ಬಾ ಅಂತ. ನನಗೇನು ಅಮೃತಪಾನ ಮಾಡ್ತಾ ಇದ್ದೇನೆ ನಾನು. ಒಮ್ಮೆ ಅಮೃತಪಾನ ಮಾಡಿದರೇನೆ ಹಸಿವು ನೆರಡಿಕೆ ಇಲ್ಲ ಅಂತಾರೆ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜಾತ್ ಸ್ರತಂ ಹರಿಕಥಾಮೃತಂ. ನಿನ್ನ ಮುಖದಿಂದ ಬಂದ ಆ ಹರಿಕಥಾಮೃತವನ್ನು ಪಾನ ಮಾಡ್ತಾ ಇದ್ದರೆ ಯಾವ ಹಸಿವೆ, ಯಾವ ನೀರಡಿಕೆ. ನೀವು ಹೇಳ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ, ಧನ್ಯನಾಗ್ತೇನೆ ಅಂತ ಅತ್ಯಂತ ಸಂತೋಷದಿಂದ ಶುಕಾಚಾರ್ಯರು ಹೇಳ್ತಾರೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದಸಲಿಲಂ ಯಥ. ಗಂಗಾ ನದಿ ಎಲ್ಲಿದೆ ಅಂತ ಒಬ್ಬ ಕೇಳ್ತಾನೆ, ಈ ದಾರಿಗೆ ಹೋದರೆ ಗಂಗೆ ಸಿಗತ್ತೆ ಅಂತ ಇನ್ನೊಬ್ಬ ಉತ್ತರ ಹೇಳ್ತಾನೆ. ಇವರಿಬ್ಬರ ಸಂವಾದವನ್ನು ಮೂರನೇದವ ಕೇಳ್ತಾನೆ. ಈ ಮೂರೂ ಜನರನ್ನು ಆ ಗಂಗೆ ಪವಿತ್ರ ಮಾಡುತ್ತದಂತೆ. ಗಂಗೆಗೆ ಹೋಗಿ ಸ್ನಾನ ಮಾಡೋದಂತೂ ಬಹಳ ದೊಡ್ಡದು. ಗಂಗೆ ಎಲ್ಲಿದೆ ಅಂತ ಕೇಳಿದಾಗ ಹೇಳಿದರೂ ಪುಣ್ಯ ಇದೆ. ವಾಯುಪುರಾಣದ ಮಾಘಮಾಸ ಮಹಾತ್ಮ್ಯದಲ್ಲಿ ಒಂದು ಕಥೆ ಬರುತ್ತದೆ. ಒಬ್ಬ ಗಂಗಾ ತೀರದಲ್ಲಿಯೇ ಮನೆ ಮಾಡಿಕೊಂಡು ಒಬ್ಬ ದೊಡ್ಡ ವಿದ್ವಾಂಸರು, ಋಷಿಗಳು, ವಿದ್ವಾಂಸರು, ಜ್ಞಾನಿಗಳು ಪಾಠ ಪ್ರವಚನವನ್ನು ಮಾಡಿಕೊಂಡಿರ್ತಾರೆ. ಅವರ ಮನೆಗೆ ಯಾತ್ರಿಕರು ಬಂದವರಿಗೆಲ್ಲ ಅನ್ನದಾನ ಮಾಡಬೇಕು. ಅನ್ನದಾನ ಆದ ಮೇಲೆ ಮಧ್ಯಾಹ್ನದ ಮೇಲೆ ರಾತ್ರಿಯವರೆಗೆ ಶಾಸ್ತ್ರಗಳ ಪಾಠ ಪ್ರವಚನ. ಒಂದಿಬ್ಬರು ಯಾತ್ರಿಕರು ಅವರ ಮನೆಗೆ ಹೋಗ್ತಾರೆ. ಕೇಳ್ತಾರೆ, ಗಂಗಾ ಎಲ್ಲಿದೆ? ಹೀಗೆ ಹೋಗಿ, ಎಡಕ್ಕೆ ಹೋಗಿ, ಬಲಕ್ಕೆ ಹೋಗಿ, ಏನೋ ಒಂದು ಅಡ್ರೆಸ್ ಹೇಳ್ತಾರೆ. ನೀವು ಬರ್ತಿದ್ರೆ ನಿಮ್ಮ ಜೊತೆಗೆ ಬಂದುಬಿಡ್ತೀವಿ, ತೋರಿಸ್ಬಿಡಿ ಅಂತ. ನಾವು ಇಲ್ಲಿ ಬಂದು ಎಷ್ಟೋ ದಿವಸ ಆಯಿತು, ನಾವು ಗಂಗೆಯನ್ನೇನು ನೋಡೇ ಇಲ್ಲ. ಮನೆಯಲ್ಲಿದ್ದು ಪಾಠ ಪ್ರವಚನಗಳನ್ನು ಮಾಡ್ತೇವೆ, ಬಂದವರಿಗೆ ಇಷ್ಟ ಅನ್ನದಾನ ಮಾಡ್ತೇವೆ. ಹೌದಾ, ನೀವು ಇದೇ ಊರಲ್ಲಿದ್ದು ಗಂಗೆಯನ್ನೇ ನೋಡಿಲ್ವಾ? ಹಾಗಾದರೆ ಚೀಲ ಇಟ್ಟವರು ಚೀಲ ತೆಗೆದುಕೊಂಡು ಹೊರಟುಬಿಟ್ರು. ಗಂಗೆಗೆ ತಿರಸ್ಕಾರ ಮಾಡಿದ್ದೀರಿ. ನಿಮ್ಮಂಥವರ ಮನೆಯಲ್ಲಿ ನಾವು ಆತಿಥ್ಯ ಸ್ವೀಕಾರ ಮಾಡೋದಿಲ್ಲ. ನಿಮ್ಮ ಆತಿಥ್ಯವೂ ಬೇಡ, ಅನ್ನದಾನವೂ ಬೇಡ, ನಾವು ಬೇಕಾದರೆ ಉಪವಾಸ ಹೋಗ್ತೀವಿ. ಗಂಗೆ ಎಷ್ಟು ದೂರದಿಂದ ನಾವು ನಡೆದು ಬರ್ತೇವೆ, ಇದ್ದೂರಲ್ಲಿದ್ದು ನೀವು ಗಂಗೆಯಲ್ಲಿ ಸ್ನಾನ ಮಾಡೋದಿಲ್ಲ ಅಂದರೆ ಹೇಗೆ? ಆಯ್ತಪ್ಪ, ನಾವಂತೂ ನಿಮಗೆ ಆತಿಥ್ಯ ಮಾಡೋದಕ್ಕೆ ಸಿದ್ಧ, ನೀವು ಸ್ವೀಕಾರ ಮಾಡೋದಿಲ್ಲ ಅಂದರೆ ಈಶ್ವರ ಇಚ್ಛೆ.
ಹೋಗಿದ್ದಾರೆ. ಅವರು ಹೇಳಿದ ಅಡ್ರೆಸ್ಸಿಗೆ ಹೋದರು. ಏನಿದೆ ಅಲ್ಲಿ? ಒಂದು ಹನಿ ನೀರು ಕಾಣಿಸಿಲ್ಲ ಅವರಿಗೆ. ಎಂದಿಗೂ ಬತ್ತದ ಆ ಗಂಗೆ, ಆದರೆ ಇವರ ಪಾಲಿಗೆ ಒಂದು ಹನಿ ಕಾಣ್ತಾ ಇಲ್ಲ. ಅಯ್ಯೋ, ಇಲ್ಲೇ ಎಲ್ಲಾದರೂ ಮುಂದೆ ಇರಬಹುದು ಅಂತ ಆ ಗಂಗಾ ಪಾತ್ರವನ್ನೇ ಹಿಡಿದುಕೊಂಡು ಗಂಗೋತ್ರಿಯವರೆಗೆ ಹೋದರೂ ಗಂಗೆ ಸಿಕ್ಕಿಲ್ಲ ಅವರಿಗೆ. ಮತ್ತೆ ತಿರುಗಿ ಬಂದಿದ್ದಾರೆ. ಬಂದು ಈ ಬ್ರಾಹ್ಮಣನಿಗೆ ಕೇಳಿದಾಗ ಆಗ ಅವರಿಗೆ ಪ್ರಾಯ ಆಕಾಶವಾಣಿ ಆಗ್ತದೆ. ಯಾರೋ ಜ್ಞಾನಿಗಳು ಹೇಳ್ತಾರೆ, ಅಲ್ಲಪ್ಪ, ಅವರು ಶಾಸ್ತ್ರಗಂಗೆಯಲ್ಲಿ ಮುಳುಗುತ್ತಾ ಇದ್ದವರು. ವೇದಗಳು, ಇತಿಹಾಸಗಳು, ಪುರಾಣಗಳು, ಬ್ರಹ್ಮಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಆ ಜ್ಞಾನಗಂಗೆಯಲ್ಲಿ ನಿರಂತರವಾಗಿ ಮುಳುಗಿ ಪಾಠ ಪ್ರವಚನವನ್ನು ಮಾಡುವಂಥವರು. ಜೊತೆಗೆ ತೀರ್ಥಯಾತ್ರೆಯನ್ನು ಮಾಡುವವರಿಗೆ ನಿತ್ಯ ಅನ್ನದಾನ ಮಾಡ್ತಾರೆ. ಅನ್ನದಾನಕ್ಕೆ ಸಮಾನವಾದ ದಾನ ಇಲ್ಲ, ಅಂಥ ಪುಣ್ಯದ ಕೆಲಸ ಮಾಡ್ತಾರೆ. ಅವರಿಗೆ ನೀನು ತಿರಸ್ಕಾರ ಮಾಡಿದರೆ ನಾನು ಯಾಕೆ ನಿಮಗೆ ದರ್ಶನ ಕೊಡಲಿ? ಗಂಗೆಯೇ ಹೇಳ್ತಾಳೆ, ಅಂಥವರಿಗೆ ತಿರಸ್ಕಾರ ಮಾಡಿ ಬಂದಿದ್ದೀರಿ, ಹೋಗಿ ಅವರ ಕಾಲಿಗೆ ಬೀಳಿ ಆಮೇಲೆ ನಾನು ದರ್ಶನ ಕೊಡ್ತೇನೆ ಅಂತ ಗಂಗೆ ತಿರುಗಿ ಕಳಿಸ್ತಾಳೆ. ಪುನಃ ಇವರಿಗೆ ಬಂದು ಶರಣ ಹೋದ ಆಮೇಲೆ ಗಂಗಾ ದರ್ಶನವಾಗ್ತದೆ ಅಂತ ವಾಯುಪುರಾಣದಲ್ಲಿ ಮಾಘಮಾಸ ಮಹಾತ್ಮ್ಯದಲ್ಲಿ ನಾವು ಕೇಳ್ತೇವೆ. ಹೇಳಬೇಕಾದದ್ದು ಗಂಗೆ ಎಲ್ಲಿದ್ದಾಳೆ ಅಂತ ಕೇಳಿದರೆ ಹೇಳ್ತಾರಲ್ಲ, ಅದರಿಂದಲೂ ಪುಣ್ಯ ಇದೆ. ಅದನ್ನು ಕೇಳಿದರೂ ಪುಣ್ಯ ಇದೆ, ಸ್ನಾನ ಮಾಡಿದರೂ ಪುಣ್ಯ ಇದೆ. ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ. ಅಥವಾ ವಕ್ತಾರಂ ಪೃಚ್ಛಕಂ ಶ್ರೋತೃನ್. ಈ ವಾಯುಪುರಾಣದ ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಅರ್ಥ ಮಾಡೋದಾದರೆ, ಯಾರು ಸಚ್ಛಾಸ್ತ್ರಗಳ ಪಾಠ ಪ್ರವಚನ ಮಾಡ್ತಾರೆ, ಕೇಳ್ತಾರೆ, ಇವರು ಮಾಡುವ ಪಾಠ ಪ್ರವಚನಗಳು ಗುರು ಶಿಷ್ಯರು ಕೇಳೋದನ್ನು ದೂರದಲ್ಲಿದ್ದು ಶ್ರವಣ ಮಾಡ್ತಾರೆ, ಇವರೆಲ್ಲರನ್ನೂ ಗಂಗೆಯೇ ಪವಿತ್ರ ಮಾಡ್ತಾಳೆ. ಯಾಕೆಂದರೆ ಗಂಗೆ ಹೇಳಿದ್ದೇ ಹಾಗೆ, ನಿನಗಿಂತಲೂ ಹೆಚ್ಚು ನಾನು ಅವರಿಗೇನೆ ಪುಣ್ಯ ಕೊಡೋದು ಅಂತ. ಹಾಗಾಗಿ ಗಂಗೆಯ ಬಗ್ಗೆ ಹೇಳೋದು ಕೇಳೋದು ಒಂದು, ದೇವರ ಬಗ್ಗೆ ಕೇಳಿದರೆ ಗಂಗೆ ಪವಿತ್ರ ಮಾಡ್ತಾಳೆ ಎಂಬ ಅರ್ಥವನ್ನು ನಾವು ತಿಳಿಯಬಹುದು. ಅಂತಹ ಭಗವಂತನ ಕಥೆಯನ್ನು ಹೇಳ್ತೇನೆ ಕೇಳು. ಗೋರೂಪವನ್ನು ಧಾರಣೆ ಮಾಡಿದಂತಹ ಪೃಥ್ವಿ ದುಷ್ಟರ ಭಾರವನ್ನು ತಾಳಲು ಸಾಧ್ಯವಾಗದೆ ಭಗವಂತನಿಗೆ, ಬ್ರಹ್ಮದೇವರಿಗೆ ಶರಣು ಹೋಗಿದ್ದಾಳೆ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಹತ್ತಿರ ಆ ಭೂಮಿಯನ್ನು ಕರೆದುಕೊಂಡು ಹೋಗಿ ಸ್ತೋತ್ರವನ್ನು ಮಾಡಿದ್ದಾರೆ ಪುರುಷ ಸೂಕ್ತದಿಂದ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ವಾಯುದೇವರು ಗೋವತ್ಸ ರೂಪದಿಂದ, ಬೃಹದಾರಣ್ಯಕದಲ್ಲಿ ಬರ್ತದೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಗೋವತ್ಸ ರೂಪದಿಂದ ವಾಯುದೇವರು ನಮ್ಮೆಲ್ಲರ ಕಣ್ಣಿನಲ್ಲಿದ್ದಾರೆ. ಅಲ್ಲಿ ಅಂತರ್ಯಾಮಿಯಾಗಿರುವ ವಾಯುದೇವರನ್ನು ಅಲ್ಲಿರುವ 7 ದೇವತೆಗಳು ಉಪಾಸನೆ ಮಾಡುತ್ತಾರೆ ಅಂತ. ರುದ್ರ, ಇಂದ್ರ ಮೊದಲಾದ ದೇವತೆಗಳು ಅದೆಲ್ಲ ಇದೆ. ಸಪ್ತ ಅಕ್ಷಿತಯ ಅಂತ, ಅಕ್ಷೀಣ ಜ್ಞಾನ ಮನಸಃ. ಅದರಲ್ಲಿ ನಮ್ಮ ಕಣ್ಣಿನ ಕೆಳಗೆ ಕಣ್ಣೀರು ಹರಿದು ಬರುವಂತಹ ಒಂದು ಸ್ಥಾನ ಇದೆ ನೋಡಿ, ಕೆಳಗೆ ಆ ರೆಪ್ಪೆಯ ಹಿಂದೆ. ಆ ಸ್ಥಾನದಲ್ಲಿ ಪೃಥ್ವೀದೇವಿ ಇದ್ದು ವಾಯುದೇವರ ಭಗವಂತನ ಉಪಾಸನೆಯನ್ನು ಮಾಡ್ತಾಳೆ ಅಂತ. ವಾಯುದೇವರು ಒಂದು ಕರು ಆದರೆ ಆ ಕರುವನ್ನು ಒಂದು ಗೂಟಕ್ಕೆ ಕಟ್ತಾರಲ್ಲ, ಆ ಗೂಟ ಅಂದರೆ ಪರಮಾತ್ಮ, ಆ ದಾರ ಅಂದರೆ ಲಕ್ಷ್ಮೀದೇವಿ. ಹಾಗೆ ವಾಯುದೇವರನ್ನು ಹಾಗೂ ಲಕ್ಷ್ಮೀನಾರಾಯಣರನ್ನು ಉಪಾಸನೆ ಮಾಡ್ತಾರೆ 7 ದೇವತೆಗಳು. ಅದರಲ್ಲಿ ಪೃಥ್ವಿ ಈ ಕಣ್ಣಿನ ಕೆಳಭಾಗದಲ್ಲಿ, ಎಲ್ಲಿಂದ ಕಣ್ಣೀರು ಹರಿದು ಬರುತ್ತಲ್ಲ ಅಲ್ಲಿ ಪೃಥ್ವೀದೇವಿ ಇದ್ದು ವಾಯುದೇವರ ಉಪಾಸನೆ ಮಾಡುತ್ತಾಳೆ. ಕಣ್ಣಿನ ಮೇಲ್ಭಾಗ ಅಲ್ಲಿ ಉಮಾದೇವಿ, ಸ್ವರ್ಗಕ್ಕೆ ಅಭಿಮಾನಿನಿಯಾದಂತಹ ಉಮಾದೇವಿ, ಅವಳು ಆ ಮೇಲ್ಭಾಗದಲ್ಲಿದ್ದು ವಾಯುದೇವರ ಉಪಾಸನೆ ಮಾಡ್ತಾಳೆ. ಆನಂದ ಬಾಷ್ಪಗಳು ಮೇಲಿಂದ ಬರುತ್ತೆ, ದುಃಖದ ನೀರು ಕೆಳಗಿನಿಂದ ಬರ್ತದೆ. ಆ ಕೆಳಗಿನಿಂದ ಎಲ್ಲಿಂದ ನೀರು ಹರಿದು ಬರುತ್ತಲ್ಲ ಅಲ್ಲಿ ಪೃಥ್ವೀದೇವಿ ಸನ್ನಿಹಿತಳಾಗಿದ್ದು ವಾಯುದೇವರ ಉಪಾಸನೆ ಮಾಡ್ತಾಳೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಆ ಪೃಥ್ವಿಗೆ ಹೆಸರೇನು ಗೊತ್ತಾ? ಕಶ್ಯಪ ಅಂತ. ಕಶ್ಯಪ ಅಂದರೆ ಕಶ್ಯಪ ಋಷಿಗಳಲ್ಲ, ಪೃಥ್ವಿ ಅಂತಾರೆ ನೋಡಿ. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಂತ ನಮಗೇನಾದರೂ ಅರ್ಥ ಆಗುತ್ತೆ ಉಪನಿಷತ್ತು. ಕಶ್ಯಪ ಅಂದರೆ ಕಶ್ಯಪ ಋಷಿಗಳು ಅಂತ ನಾವು ಅನ್ಕೋಬಹುದು. ಅಲ್ಲ, ಕಶ್ಯಪ ಅಂದರೆ ಪೃಥ್ವಿ ಅಂತ. ಯಾಕೆ ಅಂದರೆ ಕಂ ಶಯಾನ ಪಿಬತಿ, ಆದ್ದರಿಂದ ಕಶ್ಯಪ ಅಂತ. ಮಳೆಯಿಂದ ಬಿದ್ದ ನೀರನ್ನು ತಾನು ಮಲಗಿದಲ್ಲಿಯೇ ಕುಡಿತಾಳೆ. ಕ ಅಂದರೆ ನೀರು, ಶ ಅಂದರೆ ಮಲಗಿ, ಪ ಅಂದರೆ ಕುಡಿತಾಳೆ. ಕಂ ಶಯಾನ ಪಿಬತಿ, ಆದ್ದರಿಂದ ಕಶ್ಯಪ ಅಂದರೆ
ಪೃಥ್ವಿ, ಅವಳು ಕಣ್ಣೀರು, ದುಃಖದಿಂದ ಬರುವ ಎಲ್ಲ ಮಾನವರ ಕಣ್ಣೀರು ಯಾವ ಕಣ್ಣಿನ ಭಾಗದಿಂದ ಹರಿದು ಕೆಳಗೆ ಬರುತ್ತಲ್ಲ, ಅಲ್ಲಿದ್ದುಕೊಂಡು ಭಗವಂತನ ವಾಯುದೇವರ ಉಪಾಸನೆಯನ್ನು ಮಾಡುತ್ತಾಳೆ ಅಂತ ಬೃಹತ್ ಭಾಷ್ಯದಲ್ಲಿ ಉಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸ್ವಾರಸ್ಯ ನೋಡಿ. ಹಾಗಾಗಿ ಈಗ ದೇವರ ಎದುರಿಗೆ ಬಹಳ ದುಷ್ಟರ ಕಾಟ ಆಗಿದೆ ಅಂತ ಕಣ್ಣೀರು ಸುರಿಸಿ ದೇವರನ್ನು ಅವತಾರಕ್ಕಾಗಿ ಕರೆಯಬೇಕಾಗಿದೆ. ಆ ಕಣ್ಣೀರು ಸುರಿಸುವ ಎಲ್ಲರ ಕಣ್ಣಿನ ಆ ಭಾಗಕ್ಕೆ ಪ್ರತಿನಿಧಿಯಾಗಿ ಒಳಗಿದ್ದು ನಿಯಾಮಕಳಾಗಿ ವಾಯುದೇವರ ಉಪಾಸನೆ ಮಾಡುವವಳೆ ಯಾರು? ಪೃಥ್ವೀದೇವಿ. ಹಾಗಾಗಿ ದೇವತೆಗಳು ಆ ಕಣ್ಣೀರು ಸುರಿಸುವ ಕೆಲಸವನ್ನು ಎಲ್ಲರೂ ಕಣ್ಣೀರು ಸುರಿಸುವಂತೆ ಮಾಡುವ ಪೃಥ್ವಿಗೇನೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಗೌರ್ಭೂತ್ವ ಅಶ್ರುಮುಖಿ ಖಿನ್ನ ಅಂತ ಈ ಕೆಲಸವನ್ನು ಪೃಥ್ವಿಗೆ ಯಾಕೆ ಕೊಟ್ಟರು? ಉಳಿದವರು ಅಳಬೋದಾಗಿತ್ತಲ್ಲ, ನಮ್ಮ ಪ್ರಜೆಗಳಿಗೆಲ್ಲ ಬಹಳ ದುಃಖ ಆಗಿದೆ, ಮಾನವರಿಗೆ ದುಃಖ ಆಗಿದೆ, ಉದ್ಧಾರ ಮಾಡಿ ಅಂತ. ಅಳುವ ಕೆಲಸ, ಅಳಿಸುವ ಕೆಲಸ ಅದು ಪೃಥ್ವಿಯ ಕೆಲಸವೇ ಉಪನಿಷತ್ತಿನ ಪ್ರಕಾರ. ಆ ಕಾರ್ಯವನ್ನು ಪೃಥ್ವಿಯ ಮೂಲಕ ದೇವತೆಗಳು ಮಾಡಿಸಿ ಅವಳನ್ನು ಮುಂದೆ ಮಾಡಿಕೊಂಡು ಹೋಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪುರುಷ ಸೂಕ್ತದಿಂದ. ಯಾಕೆ ಅಂದರೆ ಸಹಸ್ರಾರು ದೈತ್ಯರನ್ನು ಸಂಹಾರ ಮಾಡಬೇಕಾಗಿದೆ, ಸಹಸ್ರಾರು ಭಕ್ತರ ಉದ್ಧಾರ ಮಾಡಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮ ತನ್ನ ಸಹಸ್ರ ಕಾರ್ಯಗಳನ್ನು ಮಾಡಬೇಕಾಗಿದೆ ಎನ್ನುವುದಕ್ಕಾಗಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಆ ಭಗವಂತನ ಅನಂತ ಅವಯವಗಳ ಚಿಂತನವನ್ನು ತಿಳಿಸುವ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ದಾರೆ. ದೇವರು ತಾನು ಅವತಾರ ಮಾಡುವ ನಿರ್ಧಾರವನ್ನು ಹೇಳಿದ್ದಾನೆ. ತನ್ನ ಸೇವೆಗಾಗಿ ದೇವತೆಗಳು ಮೊದಲು ಅವತಾರ ಮಾಡಬೇಕು ಅಂತ ಆದೇಶ ನೀಡಿದ್ದಾನೆ. ಈ ಆದೇಶವನ್ನು ಕೇಳಿಸಿಕೊಂಡದ್ದು ಬ್ರಹ್ಮದೇವರು ಮಾತ್ರ. ಅವರು ಎಲ್ಲರಿಗೆ ಹೀಗೆ ದೇವರು ಆದೇಶ ಮಾಡಿದರು ಅಂತ ಉಳಿದೆಲ್ಲ ದೇವತೆಗಳಿಗೆ ಹೇಳ್ತಾರೆ, ನೀವೆಲ್ಲ ಅವತಾರ ಮಾಡಬೇಕು ಅಂತ. ತಾರತಮ್ಯ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಆ ಭಗವಂತನ ಸರ್ವರಕ್ಷಕತ್ವ ಸ್ವಾತಂತ್ರ್ಯ ಒಂದು ಕಡೆಗೆ ಆದರೆ, ದೇವರ ಮಾತನ್ನು ನೇರವಾಗಿ ಕೇಳುವುದಕ್ಕೂ ಉಳಿದವರಿಗಾಗದೆ ಬ್ರಹ್ಮದೇವರ ಮೂಲಕ ಭಗವಂತನ ಆದೇಶ ಎಲ್ಲರಿಗೆ ಮುಟ್ಟಿದೆ. ಪರಮಾತ್ಮನ ಆಜ್ಞೆಯಂತೆ ಎಲ್ಲ ದೇವತೆಗಳು ಭಗವಂತ ಸೂಚಿಸಿದ ಬ್ರಹ್ಮದೇವರು ಆಜ್ಞೆ ಮಾಡಿದ ಸ್ಥಾನದಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಭಗವಂತ ಮುಖ್ಯವಾಗಿ ಶೇಷದೇವರು ಬಲರಾಮನಾಗಿ ಅಣ್ಣನಾಗಿ ಹುಟ್ಟಬೇಕು. ರಾಮನಾದಾಗ ಲಕ್ಷ್ಮಣನಾಗಿ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಯೋಗ್ಯತೆ ಮೀರಿ ಸೇವೆಯಾಗಿದೆ. ಆ ಯೋಗ್ಯತೆಗಿಂತಲೂ ಹೆಚ್ಚು ಏನು ಪುಣ್ಯ ಬಂದಿದೆ ಅದು ಸ್ವಲ್ಪ ಕಡಿಮೆಯಾಗಿ ಯೋಗ್ಯತೆಗೆ ಸಮಾನವಾಗಿ ಆಗಬೇಕು. ಅದಕ್ಕಾಗಿ ತಮ್ಮನಾಗಿ ಪರಿಪರಿಯಾಗಿ ಸೇವೆ ಮಾಡಿದ್ದಾನೆ. ಈಗ ಅಣ್ಣನಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಆದೇಶಗಳನ್ನು ಮಾಡಿ ವಿರೋಧಗಳನ್ನು ಮಾಡಿದರೆ ಅವನ ಯೋಗ್ಯತೆಗೆ ಎಷ್ಟು ಪುಣ್ಯ ಉಳಿಯಬೇಕೋ ಅಷ್ಟು ಉಳಿಯುತ್ತೆ, ಹೆಚ್ಚಿನದು ಹೋಗುತ್ತೆ ಎನ್ನುವ ದೃಷ್ಟಿಯಿಂದ ಅಣ್ಣನಾಗಿ ಅವತಾರ ಮಾಡುವುದಕ್ಕೆ ಅವನಿಗೆ ಆದೇಶ ಮಾಡಿದ. ದುರ್ಗೆಗೆ ನೀನು ಈ ಅವತಾರದಲ್ಲಿ ನನ್ನ ಮಡದಿಯಾಗಿ ಅವತಾರ ಮಾಡುವುದು ಬೇಡ, ತಂಗಿಯಾಗಿ ಅವತಾರ ಮಾಡು. ನಿನ್ನ ವಿಶೇಷವಾದಂತಹ ಪೂಜೆಯನ್ನು ಭಕ್ತರು ಮಾಡಿ ಅನುಗ್ರಹವನ್ನು ಪಡೀತಾರೆ. ನೀನು ಯೋಗಮಾಯ ಆಗಿ ನೀನು ಅವತಾರ ಮಾಡು ಯಶೋದೆಯಲ್ಲಿ ಅಂತ ಅವಳಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಆ ಭಗವಂತನ ಆಜ್ಞೆಗೆ ತಕ್ಕಂತೆ ಎಲ್ಲರೂ ಕೂಡ ಅವತಾರವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಸುದೇವನಿಗೆ ದೇವಕಿಯನ್ನು ಕೊಟ್ಟು ಮದುವೆ ಮಾಡಿದಾಗ ಕಂಸ ತಾನೇ ಸ್ವತಃ ಬೇಕಾದಷ್ಟು ಆನೆಗಳು, ಒಂಟೆಗಳು, ಕುದುರೆಗಳು, ಸಂಪತ್ತು ಎಲ್ಲವನ್ನು ವಸುದೇವನಿಗೆ ಕೊಟ್ಟು ಸ್ವತಃ ತಾನು ಸಾರಥ್ಯವನ್ನು ಮಾಡ್ತಾ ಮೆರವಣಿಗೆಯನ್ನು ಮಾಡಿಸ್ತಾ ಇದ್ದಾನೆ. ಆಗ ವಾಯುದೇವರು ಅಶರೀರವಾಣಿಯ ಮೂಲಕ ತಿಳಿಸಿದ್ದಾರೆ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ, ಇವಳಲ್ಲಿ ಹುಟ್ಟುವ 8ನೆಯ ಗರ್ಭವೇ ನಿನಗೆ ಮೃತ್ಯುವಾಗಿದೆ. ನೀನೆಷ್ಟು ಉತ್ಸಾಹದಿಂದ ಅವರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀಯಲ್ಲ, ಮೂರ್ಖನಿದ್ದಿ ಅಂತ ಹೇಳಿದ್ದೇ ತಡ ಅವನಿಗೆ ಕೋಪ ಬಂತು. ಬೇಕಾದ್ದು ದಾನ ಮಾಡಿದ್ದಾನೆ, ಬೇಕಾದಷ್ಟು ವೈಭವದಿಂದ ಉಪಚಾರಗಳನ್ನು ಮಾಡಿದಂತಹ ವ್ಯಕ್ತಿಗೆ ತನ್ನ ಸ್ವಾರ್ಥಕ್ಕೆ ವಿರೋಧಿಯಾಗಿದೆ ಎಂದಾಗ ಎಲ್ಲ ಪ್ರೀತಿ ಹೋಯಿತು. ತಂಗಿ ಎನ್ನುವುದನ್ನು ಮರೆತ, ಇದೇ ಹೊಸದಾಗಿ ಮದುವೆಯಾಗಿದೆ ಎನ್ನುವಂತಹ ಎಚ್ಚರ ಇಲ್ಲ, ಜನ ಏನು ಹೇಳ್ಕೊಳ್ತಾರೋ ಅನ್ನುವ ದಾಕ್ಷಿಣ್ಯ ಇಲ್ಲ, ಭಯ ಇಲ್ಲ, ನಾಚಿಕೆ ಇಲ್ಲ, ಎಲ್ಲದರ ಮೇಲೆ ಸ್ವಾರ್ಥ.
ನಾನು ಬದುಕಬೇಕು, ಅದಕ್ಕಾಗಿ ಏನಾದರೂ ಪರವಾಗಿಲ್ಲ ಅಂತ ಅವಳನ್ನು ಸಂಹಾರ ಮಾಡುವುದಕ್ಕೆ ಹೊರಟಾಗ ವಸುದೇವ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾನೆ. ಒಂದು 4 ಒಳ್ಳೆಯ ಉಪದೇಶದ ಮಾತುಗಳನ್ನು ಹೇಳಿ ನೋಡೋಣ ಅಂತ. ಏನಾದರೂ ಬದುಕಿದರೆ ಒಳ್ಳೆಯದು, ಎಲ್ಲದರ ಮೇಲೆ ದೇವರ ಇಚ್ಛೆ. ಆದರೆ ಮೃತ್ಯುರ್ ಬುದ್ಧಿಮತಾಪೋಹ್ಯ ಯಾವದ್ ಬುದ್ಧಿಬಲೋದಯಂ, ನನ್ನ ಪ್ರಯತ್ನವನ್ನು ನಾನು ಮಾಡೋಣ ಅಂತ ಉಪದೇಶ ಮಾಡ್ತಾನೆ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಆಬ್ದ್ಯವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ನೀನು ಇವಳನ್ನು ಕೊಂದ ಮಾತ್ರಕ್ಕೆ ನೀನೇನು ಅಜರಾಮರನಾಗೋದಿಲ್ಲ. ಯಾವ ದಿನ ಯಾವ ಕ್ಷಣ ನಿನ್ನ ಪ್ರಾಣ ಹೋಗಬೇಕೋ, ನಿನ್ನ ಆಯುಷ್ಯ ಮುಗಿಯುತ್ತೋ ಅವತ್ತು ಇದಿಲ್ಲ ಇನ್ನೊಂದು ನಿಮಿತ್ತವನ್ನು ಮಾಡಿ ದೇವರು ನಿನ್ನನ್ನು ಸಂಹಾರ ಮಾಡುವವನೇ. ಆ ಭಗವಂತನ ಕೈಯಿಂದ, ಮೃತ್ಯುವಿನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲರನ್ನೂ ಮೀರಿ ನಿಂತದ್ದದು. ಜಾತಸ್ಥಹಿ ಧ್ರುವೋ ಮೃತ್ಯು ಅಂದಮೇಲೆ ಸುಮ್ಮನೆ ಅವಳನ್ನು ಸಂಹಾರ ಮಾಡಿದ ಮಾತ್ರಕ್ಕೆ ನಾನು ಸುರಕ್ಷಿತವಾಗಿರ್ತೇನೆ ಅಂತ ಭಾವಿಸಬೇಡ, ಬಿಟ್ಬಿಡು. ಯಾವ ಕಾಲದಲ್ಲಿ ಆಯುಷ್ಯ ಮುಗಿಯುತ್ತೋ ಆವಾಗ ಸಾಯೋದು ಅನಿವಾರ್ಯ ಅಂತ ತಿಳುವಳಿಕೆ ಹೇಳಿದ. ಅವನಿಗೆ ತಿಳುವಳಿಕೆ ಬರಲಿಲ್ಲ. ಸರಿ, ಹಾಗಾದರೆ ಒಂದು ಉಪಾಯ ಮಾಡೋಣ. ಇವಳಿಂದ ನಿನಗೆ ಮೃತ್ಯು ಅಂತ ಹೇಳಲಿಲ್ವಲ್ಲ, ಮಕ್ಕಳಿಂದ, ಅದು 8ನೆಯ ಮಗುವಿನಿಂದ, ಆ ಹುಟ್ಟಿದ ಮಗುವನ್ನು ನಿನಗೇ ಕೊಟ್ಟುಬಿಡ್ತೇನೆ, ಯಾಕೆ ಚಿಂತೆ ಮಾಡ್ತೀಯ? ಏನೂ ವಿಚಾರ ಮಾಡುವುದು ಬೇಡ. ಪ್ರತ್ಯರ್ಪ್ಯ ಮೃತ್ಯವೇ ಪುತ್ರಾನ್, ಹುಟ್ಟಿದ ಮಕ್ಕಳನ್ನು ಎಲ್ಲವನ್ನೂ ಕೊಟ್ಟು ಬಿಡ್ತೇನೆ ಎಂದ. 8ನೆಯ ಮಗುವನ್ನು ಕೊಡ್ತೇನೆ ಅಂದರೆ ಸಾಕಾಗಿತ್ತು. ಆದರೂ ಎಲ್ಲ ಮಕ್ಕಳನ್ನೂ ಕೊಟ್ಟು ಬಿಡ್ತೇನೆ ಎಂದ. ಯಾಕೆ ಅಂದರೆ ಅವನಿಗೆ ಗೊತ್ತು, ಆ 8ನೆಯ ಮಗು ಅಂದರೆ ಮೊದಲನಿಂದ ಎಣಿಸಿದರೆ ಕೊನೆಯದು 8ನೇದು, ಕೊನೆಯಿಂದ ಎಣಿಸಿದರೆ ಮೊದಲನೇದು 8ನೇದು, ಯಾವುದಾದರೂ 8ನೇದಾಗಬಹುದು. ನಾವು ಎಲ್ಲಿಂದ ಎಣಿಸ್ತೇವೆ ಅನ್ನೋದರ ಮೇಲೆ. ಹೀಗೆ ಅವನಿಗೆ ಯಾರಾದರೂ ನಾಳೆ ತಲೆಯಲ್ಲಿ ತುಂಬಿದರೂ ತಪ್ಪಿಲ್ಲ, ಮೊದಲೇ ವಚನ ಕೊಟ್ಟು ಬಿಡ್ತೇನೆ ಅಂತ. ಎಲ್ಲದಕ್ಕೆ ಮೇಲಾಗಿ ಧಿಯೋ ಯೋನಃ ಪ್ರಚೋದಯಾತ್, ಇದೇ ಗಾಯತ್ರಿಯ ಭಾಷ್ಯ. ಅವನಿಗೆ ಯಾಕೆ ಹಾಗೆ ಬುದ್ಧಿ ಬಂತು ಅಂತ, ಅದು ಹಿಂದಿನ ಶಾಪದ ಪ್ರೇರಣೆ. ಅದು ಇವರೆಲ್ಲ ಮರೀಚಿ ಋಷಿಗಳ ಮಕ್ಕಳು, ವಸುದೇವನಲ್ಲಿ ಹುಟ್ಟಿ ಬರುವವರು. ದೇವಲರನ್ನು ನೋಡಿ ಅಪಹಾಸ ಮಾಡಿದ್ದಕ್ಕೆ ಅಸುರರಾಗಿ ಅಂತ ಶಾಪ ಕೊಡ್ತಾರೆ. ಹಿರಣ್ಯ ಕಾಲನೇಮಿಯ ಮಕ್ಕಳಾಗಿ ಹುಟ್ಟುತ್ತಾರೆ ಹಿರಣ್ಯಕಶಿಪುವಿನ ಕಾಲದಲ್ಲಿ. ಆಗ ಮತ್ತೆ ತಪಸ್ಸು ಮಾಡ್ತಾರೆ, ನಾವು ಸಾಯಲೇಬಾರದು ಅಂತ, ಅವಧ್ಯರಾಗಬೇಕು ಅಂತ. ಅವಧ್ಯರಾಗಬೇಕು ಅಂತ ತಪಸ್ಸು ಮಾಡಿದಾಗ ತಥಾಸ್ತು ಅಂತ ಬ್ರಹ್ಮದೇವರು ವರ ಕೊಡ್ತಾರೆ. ಹಿರಣ್ಯಕಶಿಪು ಅಂತಾನೆ, ನಾನಿರುವಾಗ ನೀವು ಬ್ರಹ್ಮದೇವರನ್ನು ಕುರಿತು ಹೇಗೆ ತಪಸ್ಸು ಮಾಡಿದಿರಿ, ಅವಧ್ಯರಾಗೋದಲ್ಲ, ನಿಮ್ಮ ಅಪ್ಪನಿಂದಲೇ ನೀವು ಸಾಯಿರಿ ಅಂತ ಶಾಪ ಕೊಡ್ತಾನೆ. ಎಷ್ಟು ವಿಚಿತ್ರ ನೋಡಿ. ಮೂಲ ಅಪರಾಧ ಯಾವುದು ಅಂತ ಗಮನಿಸಿ. ತೇ ದೇವಲಂ ಪ್ರಾಹಸನ್ ಕಾರ್ಷ್ಯ ಹೇತೋ, ಸೊರಗಿದ ಒಬ್ಬ ಬಡ ಬ್ರಾಹ್ಮಣ ದೇವಲ ಅವರನ್ನು ನೋಡಿ ನಕ್ಕದ್ದಕ್ಕೆ ಅಸುರರಾಗಿ ಹುಟ್ಟಬೇಕಾಯಿತು. ಅಸುರರಾಗಿ ಹುಟ್ಟಿದಾಗ ಆ ದುರ್ಬುದ್ಧಿಯಿಂದ ಸಾಯಬಾರದು ಅನ್ನುವುದಕ್ಕೆ ತಪಸ್ಸು ಮಾಡಿದರು. ಸಜ್ಜನರು ಯಾರೂ ಅದಕ್ಕೆ ತಪಸ್ಸು ಮಾಡೋದಿಲ್ಲ. ಜಾತಸ್ಥಹಿ ಧ್ರುವೋ ಮೃತ್ಯು ಅಂತ ಗೊತ್ತವರಿಗೆ. ತಪಸ್ಸು ಮಾಡಿದಾಗ ಹಿರಣ್ಯಕಶಿಪುವಿನ ಶಾಪ, ನಿಮ್ಮ ಅಪ್ಪನಿಂದಲೇ ನೀವು ಸಾಯಿರಿ ಅಂತ. ಯಾಕೆಂದರೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದೀರಿ ಅಂತ. ಹಾಗಾಗಿ ಇವರೆಲ್ಲ ವಸುದೇವನಿಂದ ಹುಟ್ಟಿ ಬಂದಿದ್ದಾರೆ. ಈಗ ಇವರನ್ನು ಕೊಲ್ಲುವವನು ಯಾರು? ಕಂಸ. ಕಂಸ ಅಂದರೆ ಪೂರ್ವಜನ್ಮದ ಅವರ ತಂದೆ ಕಾಲನೇಮಿ, ಅವನೇ ಈಗ ಕಂಸ. ಕಂಸನ ಕೈಯಿಂದ ಅವರು ಸತ್ತರೆ ಅಪ್ಪನಿಂದ ಸತ್ತಾಗಾಯಿತು. ಮತ್ತು ಬ್ರಹ್ಮದೇವರು ಸಾಯಲೇಬಾರದು ಅಂತ ವರ ಕೊಟ್ಟಿದ್ದರಲ್ಲ, ಅಂದರೆ ಆ ಹಳೆಯ ದೇಹವನ್ನು ಸುಡದೆ ಹಾಗೆಯೇ ಗುಹೆಯಲ್ಲಿ ದುರ್ಗಾದೇವಿ ಸುರಕ್ಷಿತವಾಗಿಟ್ಟಿರ್ತಾಳೆ. ಇಲ್ಲಿ ಕಂಸ ಕೊಂದ ತಕ್ಷಣ ಈ ಜೀವವನ್ನು ಮತ್ತೆ ಹಿಂದಿನ ಜನ್ಮದ ದೇಹದಲ್ಲಿ ಮತ್ತೆ ಸೇರಿಸಿಬಿಟ್ರೆ ಅದು ಬದುಕಿ ಬಿಡುತ್ತದೆ. ಆ ಜನ್ಮದಲ್ಲಿ ತಾನೇ ಅವರು ವರ ಪಡೆದದ್ದು ಸಾಯಬಾರದು ಅಂತ. ಸಾಯದಂತೆ ಪ್ರಾಚೀನ ಜನ್ಮದ ದೇಹಗಳು ಹಾಗೇ ಉಳಿಯುತ್ತವೆ. ತಂದೆಯಿಂದಲೇ ಮರಣವಾದಾಗೂ ಆಯಿತು. ಹಿರಣ್ಯಕಶಿಪುವಿನ ಮಾತನ್ನೂ ಸತ್ಯ ಮಾಡಿದ. ಯಾಕೆಂದರೆ ಅವನು ತಪಸ್ಸು ಮಾಡಿದ್ನಲ್ವೋ, ಅವನ ಮಾತಿಗೂ ಬೆಲೆ ಕೊಡಬೇಕು. ಈ ಕಡೆಗೆ ಬ್ರಹ್ಮದೇವರು ಜೀವೋತ್ತಮರು, ಅವರ ಮಾತಿಗೂ ಬೆಲೆ ಕೊಡಬೇಕು. ಎರಡನ್ನೂ ಪರಮಾತ್ಮ ಹೊಂದಿಸಿದ್ದಾನೆ ದುರ್ಗಾದೇವಿಗೆ ಆದೇಶ ಮಾಡುವ ಮೂಲಕ. ಇದೆಲ್ಲ ಒಳಗಿರುವ ರಹಸ್ಯ. ಇದಕ್ಕೋಸ್ಕರ ಅವನ ಬಾಯಿಯಿಂದ ಹಾಗೇ ನುಡಿಸಿದ ವಸುದೇವನಿಂದ ಪರಮಾತ್ಮ, ಎಲ್ಲ ಮಕ್ಕಳನ್ನೂ ಕೊಟ್ಟು ಬಿಡ್ತೇನೆ ಅಂತ. ಆ ರೀತಿಯಾಗಿ ಹೇಳಿದ ಮೇಲೆ ಅವನಿಗೆ ಸಂತೋಷವಾಗಿದೆ, ಬಿಟ್ಟುಬಿಟ್ಟಿದ್ದಾನೆ. ಒಳ್ಳೆಯ ಉಪಾಯವನ್ನು ಹೇಳಿದ್ದಿ, ನನ್ನ ತಂಗಿಯೂ ಬದುಕಿದ ಹಾಗಾಯಿತು, ನೀನೂ ಸುಖವಾಗಿರು,
ನನ್ನ ಮೃತ್ಯುವಿನ ಪರಿಹಾರ ಆದರೆ ಸಾಕು ಅಂತ. ಆಗ ನಾರದರು ಬಂದು ಹೇಳ್ತಾರೆ, ಎಂತಹ ಮೂರ್ಖ ಇದ್ದಿ ನೀನು, ಅವರೆಲ್ಲ ದೇವತೆಗಳು, ಅಸುರರೆಲ್ಲ ನೀವು, ನಿಮ್ಮನ್ನು ಸಂಹಾರ ಮಾಡೋದಕ್ಕೆ ಇವರೆಲ್ಲ ಅವತಾರ ಮಾಡಿದ್ದಾರೆ, ಪರಮಾತ್ಮನು ಅವತಾರ ಮಾಡುವವನಿದ್ದಾನೆ, ಅದೆಲ್ಲ ಅವರ ಗುಂಪು, ಅವರ ಷಡ್ಯಂತ್ರ ಇದೆ, ನೀನು ಈ ರೀತಿ ಸುಮ್ಮನೆ ಅವರನ್ನು ಬಿಟ್ಟುಬಿಟ್ರೆ ಹೇಗೆ ಅಂತ. ಓ, ಹಾಗಾದರೆ ಅವರನ್ನು ಬಂಧನದಲ್ಲಿಡ್ತೇನೆ ಅಂತ ಆಲೋಚನೆಯನ್ನು ಮಾಡಿದ್ದಾನೆ. ಈ ರೀತಿ ಅವನು ಬಹಳ ದುಷ್ಟವಾದ ಬುದ್ಧಿಯಿಂದ ಎಲ್ಲ ಕಡೆಗೆ ಶತ್ರುಗಳನ್ನು ಆ ಭಗವಂತನ ವಿರೋಧ ಮಾಡುವುದಕ್ಕಾಗಿ ಪ್ರೇರಣೆಯನ್ನು ಮಾಡ್ತಾ ತನ್ನ ದುಷ್ಟ ಕಾರ್ಯಗಳನ್ನು ತಾನು ಇನ್ನೂ ವಿಶೇಷವಾಗಿ ಮಾಡ್ತಾ ಇದ್ದಾನೆ. ಮೊದಲಿನಿಂದಲೂ ಮಾಡ್ತಾ ಇದ್ದವನೇ. ಯಾವಾಗ ನಾರದರು ಈ ರೀತಿ ಹೇಳಿದರೋ ಇನ್ನಷ್ಟು ಹೆಚ್ಚು ಸಜ್ಜನರ ಮೇಲೆ ದ್ವೇಷವನ್ನು ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರು ಹುಟ್ಟಿದಂತೆ ಸಂಹಾರ ಮಾಡ್ತಾ ಇದ್ದಾನೆ. ಮೊದಲನೆಯದ್ದು ಬಂದಾಗ ಬೇಡ ಅಂದ, ಆದರೆ ನಾರದರು ಹೇಳಿದ ಮಾತನ್ನು ಕೇಳಿ ಆಮೇಲೆ ಎಲ್ಲರನ್ನೂ ಸಂಹಾರ ಮಾಡ್ತಾ ಇದ್ದಾನೆ. ಕೊನೆಯದಾಗಿ 7ನೇ ಗರ್ಭ, 7ನೆಯ ಗರ್ಭವನ್ನು ಗರ್ಭಸ್ರಾವ ಆಯಿತು ಅಂತ ಹೇಳಿದರು. ಅದು ಗರ್ಭಸ್ರಾವ ಆಗಿಲ್ಲ, 3 ತಿಂಗಳು ಮಾತ್ರ ದೇವಕಿಯಲ್ಲಿ ಬೆಳೆದಿದೆ. ಮುಂದೆ ರೋಹಿಣೀ ದೇವಿಯಲ್ಲಿ ದುರ್ಗಾದೇವಿ ಆ ಗರ್ಭವನ್ನು ಎತ್ತಿ ಇಟ್ಟಿದ್ದಾಳೆ. ದುರ್ಗಾದೇವಿಯ ಶಕ್ತಿ ಸಾಮರ್ಥ್ಯಗಳೇನು ನೋಡಿ. ಒಂದು ತಾಯಿಯ ಹೊಟ್ಟೆಯಲ್ಲಿ 3 ತಿಂಗಳು ಬೆಳೆದು ಇನ್ನೊಬ್ಬ ತಾಯಿಯ ಹೊಟ್ಟೆಯಲ್ಲಿ ಮತ್ತೆ ಬೆಳೆಸಿದ್ದಾಳೆ ರೋಹಿಣಿಯಲ್ಲಿ. ದೇವಕಿ ರೋಹಿಣೀಜಃ ಅಂತಾರೆ ಬಲರಾಮದೇವರನ್ನು. ಯಾಕೆಂದರೆ ಇಬ್ಬರೂ ತಪಸ್ಸು ಮಾಡಿದರು. ಭಗವಂತನ ವಿಶೇಷ ಸನ್ನಿಧಾನ ಇರುವಂತಹ ಆ ಶೇಷದೇವರ ಅವತಾರ ಆಗಬೇಕು ಅಂತ ಇಬ್ಬರೂ ತಪಸ್ಸು ಮಾಡಿದ್ದರಿಂದ ಇಬ್ಬರ ಹೊಟ್ಟೆಯಲ್ಲಿಯೂ ಶೇಷದೇವರ ಪ್ರವೇಶ ಆಗುವಂತೆ ಮಾಡಿದ್ದಾನೆ ಪರಮಾತ್ಮ. ಆದರೆ ದೇವಕಿಯ ಗರ್ಭದಿಂದ ಅದು ರೋಹಿಣಿ ಗರ್ಭಕ್ಕೆ ಹೋದದ್ದಕ್ಕೆ ಗರ್ಭಸ್ರಾವ ಆಯಿತು ಅಂತ ತಿಳಿದರು. 8ನೆಯ ಗರ್ಭ ಸಾಕ್ಷಾತ್ ದುರ್ಗಾದೇವಿ ಅಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾಳೆ. ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಈಶಾನ ಶಾರದೇತ್ಯಂಬಿಕೇತಿ ಚ. ಇಂತಹ ಅನೇಕ ನಾಮಗಳಿಂದ ಆ ದುರ್ಗಾದೇವಿಯನ್ನು ಪೂಜೆ ಮಾಡುತ್ತಾರೆ. ದುರ್ಗಾದೇವಿಯ ಭಕ್ತರು ಇವತ್ತಿಗೂ ವಿಶೇಷವಾಗಿ ವಿಂಧ್ಯಾಚಲದಲ್ಲಿ ಆ ದುರ್ಗಾದೇವಿಯ ಪೂಜೆಯನ್ನು ಮಾಡುತ್ತಾರೆ. ಅಂತಹ ಆ ದುರ್ಗಾದೇವಿಯ ಅವತಾರವಾದ ಕೂಡಲೇ ಅವಳನ್ನು ಕೂಡ ಸಂಹಾರ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಕೈಗೆ ಸಿಕ್ಕಿಲ್ಲ. ದುರ್ಗೆ ಇವನ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ. ನಿನ್ನ ಮೃತ್ಯು ಎಲ್ಲಿಯೋ ಬೆಳೀತಾ ಇದೆ, ಸುಮ್ಮನೆ ನನ್ನನ್ನು ಹಿಂಸೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಿ, ವ್ಯರ್ಥ ಪ್ರಯತ್ನ ನಿನ್ನದು. ಏನು ಮಾಡಿದರೂ ನಿನ್ನ ಮೃತ್ಯು ತಪ್ಪೋದಿಲ್ಲ, ನಿನ್ನ ಮೃತ್ಯು ಇನ್ನೆಲ್ಲಿಯೋ ಬೆಳೀತಾ ಇದೆ ಅಂತ ದುರ್ಗಾದೇವಿ ಸೂಚನೆಯನ್ನು ಕೊಟ್ಟು ಅದೃಶ್ಯಳಾಗಿ ಹೋಗಿದ್ದಾಳೆ. ಈ ರೀತಿ ಆದ ಮೇಲೆ ಈ ಕಡೆಗೆ ಭಗವಂತ ಗರ್ಭದಲ್ಲಿ ಪ್ರವೇಶ ಮಾಡಿದ ವಿಚಾರವನ್ನು ಮೊದಲು ತಿಳಿಸ್ತಾರೆ. ವಸುದೇವನಲ್ಲಿ ಪ್ರವೇಶ ಮಾಡಿದ. ನಿಮ್ಮ ಮನೆಯಲ್ಲಿ ನೀವು ಒಳಗೆ ಹೋಗಿ ಹೊರಗೆ ಬರ್ತೀರಲ್ಲ, ಹಾಗೆ ಭಗವಂತನ ಪ್ರವೇಶ. ಭಗವಂತ ಒಳಗೆ ಪ್ರವೇಶ ಮಾಡಿ ದೇವಕಿಯಲ್ಲಿ ಪ್ರವೇಶ ಮಾಡಿದ, ಹೊರಗೆ ಬಂದ. ಶುಕ್ಲ ಶೋಣಿತ ಸಂಬಂಧದಿಂದ ಭಗವಂತನ ದೇಹದ ಜನ್ಮ ಅಲ್ಲ. ಭಗವಂತ ಶುದ್ಧನಾಗಿ ಜ್ಞಾನಾನಂದಾತ್ಮಕನಾಗಿ ಅಪ್ರಾಕೃತನಾಗಿ ಅವತಾರವನ್ನು ಮಾಡುತ್ತಾನೆ ಎನ್ನುವುದನ್ನು ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಯಾವಾಗ ವಸುದೇವನಲ್ಲಿ ಪ್ರವೇಶ ಮಾಡಿದನೋ ದಿವ್ಯವಾದಂತಹ ತೇಜಸ್ಸು, ಅವನಿಂದ ದೇವಕೀ ದೇವಿಯಲ್ಲಿ ಪ್ರವೇಶ ಮಾಡಿದರೆ ಅವಳಲ್ಲಿ ಉತ್ತಮವಾದಂತಹ ತೇಜಸ್ಸು, ಒಳಗಿರುವ ಭಗವಂತನ ಸನ್ನಿಧಾನ ಅವಳ ಮುಖದಲ್ಲಿ ತೋರ್ತಾ ಇದೆ. ಅಂತಹ ತೇಜಸ್ಸನ್ನು ಪರಮಾತ್ಮ ಅಲ್ಲಿ ಇಟ್ಟಿದ್ದಾನೆ. ಆ ರೀತಿ ದೇವಕಿ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿದಾಗ ಬ್ರಹ್ಮದೇವರು ಗರ್ಭದಲ್ಲಿದ್ದ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾರೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ ಇಡೀ ಜಗತ್ತಿನ ಉದ್ಧಾರಕ್ಕಾಗಿ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಆ ಭಗವಂತನ ಸ್ತೋತ್ರವನ್ನು ಮಾಡಿ ಮೊದಲೇ ಕೃತಜ್ಞತೆಗಳನ್ನು ಹೇಳಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ. ಮನೆಗೆ ಯಾರನ್ನಾದರೂ ಕರೆದರೆ ಮೊದಲು ಹೋಗಿ ಕರೆಯಬೇಕು. ಕೆಲವು ದಿನಗಳ ಪೂರ್ವದಲ್ಲಿ ಹಿಂದಿನ ದಿನ ಹೋಗಿ ನಾಳೆ ನಮ್ಮ ಮನೆಗೆ ಬರಬೇಕು ಅಂತ ಆಮಂತ್ರಣ ಕೊಟ್ಟಿದ್ವಿ ಅಂತ ನೆನಪು ಮಾಡಬೇಕು. ಮನೆಗೆ ಬಂದಾಗ ಎದ್ದು ಹೋಗಿ ಸ್ವಾಗತ ಮಾಡಿ
ಮತ್ತೆ ಕರೆದುಕೊಂಡು ಬರಬೇಕು, ಬಂದದ್ದಕ್ಕೆ ಕೃತಜ್ಞತೆಗಳನ್ನು ಹೇಳಿ ಆಮೇಲೆ ಕೂಡಿಸಿ ಅದರ ಆತಿಥ್ಯ ಎಲ್ಲ ಮಾಡಿ ದಕ್ಷಿಣೆ ಕೊಟ್ಟು ಕಳಿಸೋದು. ಇದು ಪ್ರಾಚೀನ ಪದ್ಧತಿ. ಅದೇನಿಲ್ಲ, ಅವನಿಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ವಿ ಇಂಥ ದಿವಸ ಊಟಕ್ಕೆ ಬರಬೇಕು ಅಂತ, ಲೊಕೇಶನ್ ಹುಡುಕೊಂಡು ನೋಡಿಕೊಂಡು ಅವನೇ ಮನೆ ಹುಡುಕೊಂಡು ಬಂದು ಎಲೆ ಮೇಲೆ ಕೂತು ಕಾಯ್ತಾ ಇರಬೇಕು. ಹೋಗುವಾಗ ಒಂದಿಷ್ಟು ದಕ್ಷಿಣೆ ಕೊಟ್ಟು ಹೋಗಿ ಬನ್ನಿ ಅಂತ ಹೇಳಿಬಿಟ್ರೆ ಆಯ್ತಲ್ಲ, ದಕ್ಷಿಣೆ ಕೊಟ್ಟರೆ ಮುಗೀತು ಅಂತ ಹೀಗೆ ತಿಳಿಯೋದಲ್ಲ. ಆ ಬಂದಂತಹ ಅತಿಥಿಗಳಿಗೆ ಆ ರೀತಿ ಸತ್ಕಾರವನ್ನು ಮಾಡಬೇಕು ಅಂತ. ದೇವರ ಸನ್ನಿಧಾನ ಇದೆ ಎನ್ನುವುದಕ್ಕೆ ಒಬ್ಬ ಅತಿಥಿಗೆ ಹೀಗೆ ಸತ್ಕಾರ ಮಾಡಬೇಕಾದರೆ ಭಗವಂತನಿಗೆ ಯಾವ ರೀತಿ ಸ್ವಾಗತ, ಯಾವ ರೀತಿಯ ಸತ್ಕಾರವನ್ನು ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳಿ ಅಂತ ಬ್ರಹ್ಮದೇವರು ತೋರಿಸ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವಾದಂತಹ ಜಗತ್ತಿನ ನಿರ್ಮಾಣವನ್ನು ಮಾಡುವಂತಹ ಪರಮಾತ್ಮ, ಅತ್ಯಂತ ಪ್ರಮಾಣಭೂತವಾದಂತಹ 3 ವೇದಗಳಿಂದಲೂ ಪ್ರತಿಪಾದ್ಯನಾದವನು ತ್ರಿಸತ್ಯ ಭಗವಂತ. ಸತ್ಯ ಪರಂ, ಆ ಭಗವಂತನ ಶರೀರ ಪಾಂಚಭೌತಿಕ ಶರೀರ ಅಲ್ಲ. ಸತತ್ಯ, ಪೃಥ್ವಿ ಅಪ ತೇಜಸ್ಸು, ಸತತ್ಯ ಅಂದರೆ ಆಕಾಶ ವಾಯು, ಇವೆಲ್ಲವುಗಳಿಂದಲೂ ವಿಲಕ್ಷಣನಾದಂತಹ ಪಂಚಮಹಾಭೂತಗಳಿಂದ ನಿರ್ಮಿತವಲ್ಲದ ಅಪ್ರಾಕೃತವಾದ ಅಭೌತಿಕವಾದಂತಹ ಶರೀರ ಪರಮಾತ್ಮನದು. ಇಡೀ ಜಗತ್ತಿಗೆ ಕಾರಣನಾಗಿದ್ದಾನೆ. ಹುಟ್ಟಿಸಿ ಜಗತ್ತನ್ನು ಹಾಗೇ ಎಸೆದಿಲ್ಲ, ಆ ಜಗತ್ತಿನೊಳಗೆ ತಾನೇ ತನ್ನ ಅನಂತ ರೂಪಗಳನ್ನಿಟ್ಟು ರಕ್ಷಣೆ ಮಾಡ್ತಾನೆ. ನಿಹಿತಂಚ ಸತ್ಯೆ, ಎಲ್ಲ ಜೀವರಾಶಿಗಳಿಗೆ, ವಿಶೇಷವಾಗಿ ಮುಮುಕ್ಷುಗಳಿಗೆ, ಸಾಧಕರಿಗೆ ಜ್ಞಾನಾನಂದಗಳನ್ನು ನೀಡುವಂತಹ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ, ಅದಕ್ಕೆ ನಾಯಕನಾಗಿದ್ದಾನೆ. ಸೃಷ್ಟಿ ಮಾಡುವವನು ಅವನೇ. ಸತ್ಯಸ್ಯ ಯೋನಿಂ, ಸತ್ಯಸ್ಯ ನೇತ್ರಂ, ಅದಕ್ಕೆ ರಕ್ಷಕನಾದವನು ಅವನೇ. ಕೊನೆಗೆ ಸತ್ಯಾತ್ಮಕಂ, ಈ ಸತ್ಯವಾದ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ಭಕ್ಷಣೆ ಮಾಡುವವನು ಆ ಭಗವಂತನೇ. ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂತಹ ಸ್ವಾಮಿ ನೀನು ಇಡೀ ಜಗತ್ತಿನ ಉದ್ಧಾರಕ್ಕಾಗಿ ಇಲ್ಲಿ ಬಂದು ಸನ್ನಿಹಿತನಾಗಿದ್ದಿ. ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ. ಸಂಸಾರದ ಸಾಗರವನ್ನೇ ಗೋವತ್ಸದ ಒಂದು ಹೆಜ್ಜೆಯಂತೆ, ಒಂದು ಆಕಳಿನ ಕರು ಕೆಸರಿನಲ್ಲಿ ಕಾಲಿಟ್ಟಾಗ ಎಷ್ಟು ಪುಟ್ಟ ತೆಗ್ಗಿರುತ್ತೆ, ಅದನ್ನು ದಾಟುವುದಕ್ಕೇನು ಶ್ರಮ ಇಲ್ಲ. ಹಾಗೆ ಇಡೀ ಸಂಸಾರದ ಸಾಗರವನ್ನು ದಾಟುತ್ತಾರೆ ನಿನ್ನ ಅನುಗ್ರಹ ಇದ್ದವರು. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಯಾವಾಗಲೂ ನಿನ್ನ ಮಹಿಮೆಯನ್ನು ಶ್ರವಣ ಮಾಡುವಂಥವರು, ಚಿಂತನೆ ಮಾಡುವವರು, ಹೇಳುವವರು, ಕೇಳುವವರು, ಮನಸ್ಸನ್ನು ನಿನ್ನ ಪಾದಗಳಲ್ಲಿ ಇಟ್ಟವರು ಈ ಕಲಿಯುಗದೊಳಗೇ ಇರಲಿ, ಯಾವುದೇ ಯುಗದೊಳಗಿರಲಿ, ಅವರಿಗೆ ಸಂಸಾರದ ಬಾಧೆ ಇಲ್ಲ. ಸಂಸಾರವನ್ನು ದಾಟುತ್ತಾರೆ. ನಿನ್ನ ನಾಮ, ನಿನ್ನ ಮಹಿಮೆಯ ಚಿಂತನ ದೊಡ್ಡದಾದಂತಹ ಔಷಧ. ಇನ್ನೊಂದು ಮಾತನ್ನು ಹೇಳ್ತಾರೆ, ನಿನಗೆ ನಮಸ್ಕಾರವನ್ನು ಮಾಡಿದರೆ, ನಿನ್ನನ್ನು ಆಶ್ರಯಿಸಿದರೆ ಅವರು ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯಾ ವಿನಾಯಕಾನೀಕಪ ಮೂರ್ಧಸು ಪ್ರಭೋ ಅಂತ. ವಿಘ್ನಗಳ ಮೇಲೆ ಕಾಲಿಟ್ಟು ನರ್ತನೆ ಮಾಡ್ತಾರೆ ನಿನ್ನ ಭಕ್ತರು. ಯಾವ ವಿಘ್ನಗಳಿಗೂ ಅವರು ಹೆದರೋದಿಲ್ಲ. ಅಂತಹ ಅನುಗ್ರಹ ನಿನ್ನ ಅನುಗ್ರಹ. ನೀನು ಅವತಾರ ಮಾಡಿದರೆ ಎಲ್ಲ ಸಜ್ಜನರ ಉದ್ಧಾರವಾಗುವುದರಲ್ಲಿ ಸಂಶಯವಿಲ್ಲ ಅಂತ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದ್ದಾರೆ. ಕೃಷ್ಣ ಪಕ್ಷ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ರಾತ್ರಿ ನಿಶೀಥ ಕಾಲದಲ್ಲಿ ಚಂದ್ರೋದಯದ ಸಂದರ್ಭದಲ್ಲಿ ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನ, ಪರಮಮಂಗಲವಾದಂತಹ ಕಾಲ. ಎಲ್ಲ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿವೆ. ಎಲ್ಲವೂ ಉತ್ತಮವಾದ ಮಂಗಲವಾದಂತಹ ಸಂದೇಶವನ್ನು ನೀಡುತ್ತಾ ಇವೆ. ದಿಕ್ಕುಗಳೆಲ್ಲ ಪ್ರಸನ್ನ ಆಗಿವೆ. ಭೂಮಿಯಲ್ಲಿ ಎಲ್ಲ ಕಡೆಗೆ ಮಂಗಲಮಯವಾದಂತಹ ವಾತಾವರಣ. ಎಲ್ಲ ಊರುಗಳು, ಹಳ್ಳಿಗಳು, ಎಲ್ಲ ಓಣಿಗಳು, ಎಲ್ಲರ ಮನೆಗಳನ್ನು ಅಲಂಕಾರ ಮಾಡಿದ್ದಾರೆ, ಶೃಂಗಾರ ಮಾಡಿದ್ದಾರೆ. ಭಗವಂತನ ಅವತಾರವಾಗತ್ತೆ ಅಂತನ್ನುವುದಕ್ಕೋಸ್ಕರ ಆ ಪ್ರೇರಣೆ ಎಲ್ಲರ ಮನಸ್ಸಿನಲ್ಲಿಯೂ ಬಂದಿದೆ. ಮನೆಗಳಿಗೆ ಅಲಂಕಾರ ಮಾಡುವುದಲ್ಲ, ನದಿಗಳೆಲ್ಲ ಪ್ರಸನ್ನವಾಗಿ ಹರಿಯುತ್ತಾ ಇವೆ. ಹೋಮಶಾಲೆಯಲ್ಲಿರುವ ಅಗ್ನಿ ಪ್ರದಕ್ಷಿಣಾರ್ಚಿರ್ಹ ವಿರಗ್ನಿರಾದದೆ,
ಬಲಭಾಗಕ್ಕೆ ಆ ಜ್ವಾಲೆ ಬರ್ತಾ ಇದ್ದರೆ ಅದು ಪರಮಮಂಗಲ. ಆ ರೀತಿ ಅಗ್ನಿ ಹವಿಸ್ಸನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಎಲ್ಲರ ಮನಸ್ಸು ಪ್ರಸನ್ನವಾಗಿದೆ. ಏನು ಹೇಳಬೇಕು, ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿರ್ತಾರೆ. ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿಗಳಿದ್ದಾರೆ, ಮನಸ್ಸಿಗೆ ಅಭಿಮಾನಿಗಳು, ಪರ್ವತಕ್ಕೆ, ಮೇಘಗಳಿಗೆ, ನದಿಗಳಿಗೆ, ಗಾಳಿಗೆ, ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ನದ್ಯಾಭಿಮಾನಿ ದೇವತೆಗಳು, ವಾಯುದೇವರು, ಪರ್ವತಾಭಿಮಾನಿ ದೇವತೆಗಳು ಎಲ್ಲ ಇದ್ದಾರೆ. ಎಲ್ಲರಿಗೂ ಸಂತೋಷವಾಗಿದೆ ಭಗವಂತನ ಅವತಾರ. ತಮ್ಮೆಲ್ಲರಿಗೆ ಆ ಪರಮಾತ್ಮನ ದರ್ಶನದ ಸೌಭಾಗ್ಯ ಸಿಗತ್ತೆ ಎನ್ನುವಂತಹ ಒಂದು ಆನಂದ. ತಮಗೆ ಬಂದ ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ ಅಂತ, ಅಸುರರ ಸಂಹಾರವಾಗ್ತದೆ ಅಂತ, ಸರ್ವೋತ್ತಮನಾದ ಸ್ವತಂತ್ರನಾದ ಭಗವಂತನನ್ನು ಯಾವಾಗಲೂ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತೇವೆ. ಆ ಭಗವಂತನ ಬಾಲಲೀಲೆಗಳನ್ನು ನೋಡುವಂತಹ ಒಂದು ಅದ್ಭುತವಾದ ಸೌಭಾಗ್ಯ ಸಿಗತ್ತೆ ಅಂತ ಆ ಸಂತೋಷದಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಎಲ್ಲ ನದಿಗಳು, ಎಲ್ಲ ವೃಕ್ಷಗಳು ಎಲ್ಲವನ್ನೂ ಸಂತುಷ್ಟವಾಗಿಟ್ಟಿದ್ದಾರೆ. ಅಂತಹ ಒಂದು ಪವಿತ್ರವಾದ ಕಾಲದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮೇಘ, ಮಳೆಗಾಲ ಅಲ್ವಾ, ಶ್ರಾವಣ ಮಾಸ, ಮೇಘಗಳು ಗರ್ಜನೆ ಮಾಡ್ತಾ ಇವೆ. ಆದರೆ ಬಹಳ ಮೆಲ್ಲಗೆ ಗರ್ಜನೆ ಮಾಡ್ತಾ ಇವೆ. ದೇವರು ಅವತಾರ ಮಾಡ್ತಾ ಇದ್ದಾನೆ, ದೇವರಿಗೆ ಅಪಚಾರ ಆಗಬಾರದು. ದೊಡ್ಡವರ ಎದುರಿಗೆ ಗಟ್ಟಿಯಾಗಿ ಮಾತನಾಡೋದು, ನಗೋದು ಮಾಡಬಾರದು. ಶಬ್ದ ಕೇಳಿಸುವಂತೆ ನಗಬಾರದು, ಗಟ್ಟಿಯಾಗಿ ಮಾತು ಆಡಬಾರದು. ದೊಡ್ಡವರ ಎದುರಿಗೆ, ರಾಜರ ಎದುರಿಗೆ, ಗುರುಗಳ ಎದುರಿಗೆ ಹೇಗಿರಬೇಕು ಅಂತ ಧೌಮ್ಯಾಚಾರ್ಯರು ವಿರಾಟ ಪರ್ವದಲ್ಲಿ, ಮಹಾಭಾರತದಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ಕಾಲಚಾಚಿ ಕೂಡಬಾರದು, ಗಟ್ಟಿಯಾಗಿ ನಗಬಾರದು, ಗಟ್ಟಿಯಾಗಿ ಮಾತಾಡಬಾರದು. ಇದೆಲ್ಲ ದೊಡ್ಡವರ ಮುಂದೆ ಇರಬೇಕಾದ ಕ್ರಮ. ಹಾಗಾಗಿ ನಾವೇನಾದರೂ ಜೋರ ಗರ್ಜನ ಮಾಡಿದರೆ ಅಪಚಾರವಾಗತ್ತೋ ಅಂತ ಮಂದಂ ಮಂದಂ ಜಲಧರಾಹ ಜಗರ್ಜುರ್ ಅನುಸಾಗರಂ, ಆ ರೀತಿ ಆ ಪರಿಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ. ಪರಮ ಮಂಗಲವಾದ ಆ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ. ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ ಆವಿರಾಸೀದ್ ಯಥಾ ಪ್ರಾಚ್ಯಾಂ ದಿಶೂಂದುರ್ವ ಪುಷ್ಕಲಃ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟಕುಂಡಲತ್ಪಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ್. ಆ ಪವಿತ್ರವಾದಂತಹ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡ್ತಾ ಇದ್ದಾನೆ. ದೇವಕೀ ದೇವಿಯಲ್ಲಿ ಚಂದ್ರೋದಯ ಆಗುವ ಸಂದರ್ಭದಲ್ಲಿ ಚಂದ್ರ ಹೇಗೆ ಅವತಾರ ಮಾಡಬೇಕೋ ಪೂರ್ವ ದಿಕ್ಕಿನಲ್ಲಿ, ಹಾಗೆ ಪೂರ್ಣ ಚಂದ್ರನಂತೆ ಇರುವಂತಹ ಕೋಟಿ ಚಂದ್ರರಿಗೂ ಮೀರಿದ ಕಾಂತಿಯಿಂದ ಕೂಡಿದ ಆ ಭಗವಂತ ಅನಂತ ಚಂದ್ರಾಧಿಕ ಕಾಂತಿ ಕಾಂತಂ ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ. ಸಹಸ್ರ ಲಕ್ಷಾಮಿತ ಭಾನುದೀಧಿತ್ಯಂ, ಅವರವರ ಯೋಗ್ಯತೆಗಿದ್ದಷ್ಟು ಪ್ರಕಾಶ ಕಾಣಿಸ್ತದೆ. ಕೆಲವರಿಗೆ 1000, ಕೆಲವರಿಗೆ 1,00,000, ಕೆಲವರಿಗೆ ಅನಂತ ಅನಂತ ಸೂರ್ಯರ ಪ್ರಕಾಶವನ್ನು ಕಾಣುವವರು ಬ್ರಹ್ಮಾದಿಗಳು. ಹಾಗೆ ಅನಂತ ಸೂರ್ಯಪ್ರಕಾಶನೂ ಹೌದು, ಅನಂತ ಚಂದ್ರರ ತಂಪು ಕಾಂತಿಯೂ ಭಗವಂತನಿಗೆ ಇದೆ. ಅಂತಹ ಪರಮಾತ್ಮ ಸರ್ವಾಭರಣಭೂಷಿತನಾಗಿ ಚತುರ್ಭುಜನಾಗಿ ಅವತಾರ ಮಾಡಿದ್ದಾನೆ. ಹೀಗೆ ಯಾರಾದರೂ ಮಕ್ಕಳು ಅವತಾರ ಮಾಡ್ತಾರಾ? ಸಾಮಾನ್ಯ ಮಗುವಾಗಿದ್ದರೆ, ಶುಕ್ಲಶೋಣಿತ ಸಂಬಂಧದಿಂದ ಹುಟ್ಟಿದ ಒಬ್ಬ ಶಿಶು ಅಂತ ಆಗಿದ್ದರೆ ಹೀಗೆ ಯಾರೂ ಹುಟ್ಟೋದಿಲ್ಲ. ಇದನ್ನು ನೋಡಿದರೇ ಗೊತ್ತಾಗತ್ತೆ ಭಗವಂತ ಪ್ರಾಕೃತ ಶರೀರವುಳ್ಳವನಲ್ಲ, ಅಪ್ರಾಕೃತ ಶರೀರ, ಸರ್ವೋತ್ತಮ, ಸ್ವತಂತ್ರ, ಕೇವಲ ಅನುಗ್ರಹಕ್ಕಾಗಿ ಅವತಾರ ಮಾಡಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಿ ಅಂತ ವಾದರಾಜ ಶ್ರೀಪಾದಂಗಳವರು ತಿಳಿಸಿದಂತೆ, ತಂದೆ ತಾಯಿಗಳೇ ಭಗವಂತನನ್ನು ತನ್ನ ಮಗ ಅಂತ ಒಪ್ಪಿಲ್ಲ. ಆ ಪರಮಾತ್ಮನನ್ನು ಸರ್ವೋತ್ತಮ, ಗುಣಾತೀತ, ಅಪ್ರಾಕೃತ ಶರೀರ, ಇಡೀ ಜಗನ್ನಿಯಾಮಕ ಅಂತ ಸ್ತೋತ್ರ ಮಾಡುತ್ತಾರೆ ಭಗವಂತನ ದರ್ಶನವಾದ ಕೂಡಲೇ. ಅಂದಮೇಲೆ ಆ ಭಗವಂತನನ್ನು ಎಂದಿಗೂ ದೇವಕಿ ವಸುದೇವರ ಮಗ ಅಂತ ಚಿಂತನೆ ಮಾಡಬಾರದು. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೇ ಪರಃ. ಈ ಶ್ಲೋಕಕ್ಕೆ ಬಹಳ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅನ್ನುವುದಕ್ಕೆ ಅನೇಕ ರೀತಿಯಿಂದ ಅರ್ಥಗಳನ್ನು ತಿಳಿಸಿದ್ದಾರೆ. ಅದ್ಭುತನಾದ ಬಾಲಕ ಅಂತ. ಮೊದಲನೆಯ ಅದ್ಭುತ ಅಂದರೆ ಇದೆ, ವಿವಸ್ತ್ರರಾಗಿ ದಿಗಂಬರರಾಗಿ ಎಲ್ಲರೂ ಹುಟ್ಟೋದು. ಶ್ರೇಷ್ಠವಾದ ಪೀತಾಂಬರವನ್ನು ಉಟ್ಟುಕೊಂಡು ಹುಟ್ಟಿದ್ದಾನೆ. ಯಾವ ಆಭರಣಗಳಿರೋದಿಲ್ಲ. ಹುಟ್ಟಿದ ಮೇಲೆ ಮುಹೂರ್ತ ನೋಡಿ ಕಿವಿ ಚುಚ್ಚಿಸೋದು. ಆದರೆ
ಇವನನ್ನು ನೋಡ್ತಾ ಇರುವಾಗಲೇ ಸರ್ವಾಭರಣ ಭೂಷಿತವಾಗಿಯೇ ದರ್ಶನವನ್ನು ಕೊಡ್ತಾ ಇದ್ದಾನೆ. ದೊಡ್ಡದಾದ ರೂಪವನ್ನು ತೆಗೆದುಕೊಂಡು ಇದೆಂತಹ ಬಾಲಕ, ಅದ್ಭುತ ಬಾಲಕ, ಅತ್ಯಾಶ್ಚರ್ಯವಾಗುವ ರೀತಿಯಲ್ಲಿ ಅವತಾರ ಮಾಡಿದ ಬಾಲಕ ಅಂತ. ಹಾಗಾದರೆ ಮತ್ತೆ ಇಷ್ಟು ದೊಡ್ಡ ರೂಪವನ್ನು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಸರ್ವಾಭರಣ ಭೂಷಿತನಾಗಿದ್ದರೆ ಬಾಲಕ ಅಂತ ಅನಬೇಕ್ಯಾಕೆ ಅವನನ್ನ ಅಂತ ಅವತಾರ ಮಾಡಿದ್ದಾನೆ ವಸುದೇವ ದೇವಕಿಯರಲ್ಲಿ ಅನ್ನೋದಕ್ಕೆ ಬಾಲಕ. ನಿಜವಾಗಿ ಅವನು ಬಾಲಕ ಅಂದರೆ ಬಾಲಕ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರನ್ನೇ ತನ್ನ ಬಾಲ ಮಗನನ್ನಾಗಿ ಪಡೆದವನು. ಬಾಲಃ ಕಹ ಯಸ್ಯ, ಬ್ರಹ್ಮದೇವರೇ ಯಾರಿಗೆ ಮಗ, ಯಾರಿಗೆ ಬಾಲನಾಗಿ ಸೇವಕನಾಗಿ ಮಗನಾಗಿ ಹುಟ್ಟಿದ್ದಾರೆ ಅಂತಹ ಬ್ರಹ್ಮನ ಅಪ್ಪ ಅಂತ ಅರ್ಥ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ಇನ್ನೊಂದು ಅರ್ಥ ಬಾಲ ಅಂದರೆ ಕೂದಲು. ವಿಷ್ಣು ಪುರಾಣ ಹೇಳುವಂತೆ ಪರಮಾತ್ಮನ ಕೃಷ್ಣ ಕೇಶವೇ ಕೃಷ್ಣ, ಮೂಲರೂಪಿಯಾದ ವಿಷ್ಣುವಿನ ಎರಡು ಕೂದಲು, ಒಂದು ಕೃಷ್ಣಕೇಶ ಒಂದು ಶುಕ್ಲಕೇಶ. ಶುಕ್ಲಕೇಶದ ಆವೇಶ ಬಲರಾಮದೇವರಲ್ಲಿ, ಕೃಷ್ಣಕೇಶದ ಸಾಕ್ಷಾತ್ ಅವತಾರನೇ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಬಾಲ ಅಂದರೆ ಕೂದಲು, ಬಾಲಕ ಮೂಲರೂಪಿಯಾದ ಭಗವಂತನ ಒಂದು ಕೇಶವೇ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎನ್ನುವುದನ್ನು ಸೂಚನೆ ಮಾಡುವುದಕ್ಕೆ ತಮದ್ಭುತಂ ಬಾಲಕಂ. ಆ ಕೇಶವು ಎಂಥ ಕೇಶ ಅಂದರೆ ಅದ್ಭುತ ಕೇಶ. ಯಾಕೆ ಅಂದರೆ ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾಶಕ್ತಯೋಸ್ಸಹಿ ಅಂತ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಇದೇ ಒಂದು ಪರಮಾತ್ಮನ ಕಪ್ಪು ಕೂದಲು, ಅದೇ ಕೃಷ್ಣ ಆದದ್ದು, ಅದೇ ನವನೀತ ಚೌರ್ಯ ಮಾಡಿದ್ದು, ಅದೇ ಗೋವರ್ಧನ ಎತ್ತಿದ್ದು, ಅದೇ ವಿಶ್ವರೂಪವನ್ನು ತೋರಿಸಿದ್ದು, ಅದೇ ಕಂಸನನ್ನು ಕೊಂದದ್ದು, ಅದೇ ಪಾಂಡವರನ್ನು ಉದ್ಧಾರ ಮಾಡಿದ್ದು. ಅಂತಹ ಅನಂತ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿದ್ದು ಈ ಒಂದು ಕೂದಲು ಅಂದಮೇಲೆ ಈ ಕೂದಲನ್ನು ಏನು ಅನ್ಬೇಕು ಇದನ್ನು? ತಮದ್ಭುತಂ ಬಾಲಕ, ಅತ್ಯದ್ಭುತವಾದ ಆಶ್ಚರ್ಯಕರವಾದಂತಹ ಆ ಕೇಶ ಅಂತ. ಸಾಮಾನ್ಯವಾಗಿ ಕಮಲೇ ಕಮಲೋತ್ಪತ್ತಿ ಶ್ರೂಯತೆ ನತು ದೃಶ್ಯತೆ ಅಂತ ಕವಿ ಹೇಳಿದ್ದನ್ನು ಕೇಳ್ತೀರಿ. ಇಲ್ಲಿ ನೋಡಿ, ಪರಿಶ್ವಕ್ತ ಮಹರ್ಷ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ. ಆ ಭಗವಂತನ ಕೂದಲುಗಳು ಎಷ್ಟು ಸುಂದರವಾದ ಸ್ನಿಗ್ಧವಾದಂತಹ ಕೃಷ್ಣವರ್ಣದ ಕಪ್ಪು ಕೂದಲು, ಅತ್ಯಂತ ಸ್ನಿಗ್ಧವಾದದ್ದು, ರಮಣೀಯವಾದದ್ದು, ಮನೋಹರವಾದದ್ದು. ಅಂತಹ ಆ ಕೃಷ್ಣನ ಕೂದಲುಗಳಿಗೆ ಆ ಭಗವಂತ ಕಿರೀಟವನ್ನು ಹಾಕಿಕೊಂಡಿದ್ದರೆ ಆ ಕಿರೀಟದ ಕಾಂತಿಯಿಂದ ಫಳ 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 ಅಂತ ಮಿಂಚಬೇಕಂತೆ. ಮಹಾರಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ, ಕಿರೀಟದ ಕಾಂತಿ ಕುಂಡಲಗಳ ಕಾಂತಿಯಿಂದ ಆ ಪರಮಾತ್ಮನ ಕೆಳಗೆ ಬಂದ ಕೇಶಪಾಶ ಎಲ್ಲ ಹೊಳಿತಾ ಇತ್ತು ಅಂತ. ಕೃಷ್ಣ ಯಾರು? ಅವನು ಸ್ವಯಂ ಒಂದು ಕೂದಲವನು, ಮೂಲರೂಪಿಯಾದ ಪರಮಾತ್ಮನ ಒಂದು ಕೂದಲು. ಈ ಸಹಸ್ರ ಕುಂತಲ ಯಾರಿಗೆ? ಕೃಷ್ಣನಿಗೆ. ಅಂದರೆ ಕೂದಲಿಗೆ ಕೂದಲಿದ್ದಂತೆ ಕೂದಲಿಗೆ ಕೂದಲಿರ್ತದ. ಕಮಲೇ ಕಮಲೋತ್ಪತ್ತಿ ಶ್ರೂಯತೆ ಎನ್ನತು ದೃಶ್ಯತೆ, ಕೇಶೇ ಕೇಶೋತ್ಪತ್ತಿ. ಹೀಗಾಗಿ ಅದ್ಭುತಂ ಬಾಲಕಂ. ಇದೇನಪ್ಪ, ಒಂದು ಕೂದಲೇ ಅವತಾರ ಮಾಡಿದೆ ಅಂತಾರೆ, ಅದಕ್ಕಿಷ್ಟು ಕೂದಲಿದೆಯಲ್ಲ, ಕೂದಲಿಗೆ ಕೂದಲಿರ್ತದ, ಕೂದಲಿಗೆ ಎಲ್ಲ ಅವಯವಗಳಿರ್ತದ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ. ಇಂತಹ ಪರಮಾತ್ಮನನ್ನು ಕಂಡು ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಹ, ಪ್ರಕೃತಿಯನ್ನು ಮೀರಿದಂತಹ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುವಂತಹ ಸ್ವಾಮಿ ನೀನು ಅಪ್ರಾಕೃತ ಶರೀರ ಉಳ್ಳವನು ಅಂತ ವಸುದೇವ ಸ್ತೋತ್ರ ಮಾಡ್ತಾನೆ. ರೂಪಂ ಯತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಅಂತ ದೇವಕೀ ದೇವಿಯು ಕೂಡ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾಳೆ. ಇಡೀ ಕಾಲ ನಿಯಾಮಕ. ಪ್ರತಿ ವರ್ಷವೂ ಪಂಚಾಂಗ ಶ್ರವಣದಲ್ಲಿ ಮೊದಲು ಕೇಳ್ತಿರಲ್ಲ ಶ್ಲೋಕ, ಅದು ದೇವಕಿ ಮಾಡಿದ ಶ್ಲೋಕ. ಅವರ ಹೆಸರೇ ದೇವಕಿ. ದೇವ ಕೃಷ್ಣ ಹುಟ್ಟೋದಕ್ಕೆ ಕೀ ತಗೊಳ್ಳೋದವಳೆ ಅವಳು. ಆದ್ದರಿಂದ ದೇವಕಿ ಅಷ್ಟೇ ಅಲ್ಲ, ಸಂವತ್ಸರದ ಕೀ ತೆಗೆಯೋಳು ಅವಳೇ. ಆದ್ದರಿಂದ ದೇವಕಿ. ಯಾಕೆ ಅಂದರೆ ಯೋಯಂಕಾಲಸ್ತಸ್ಯತೆ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಇಡೀ ಕಾಲ ಪ್ರವಾಹವನ್ನು ಸೃಷ್ಟಿ ಮಾಡಿ ಜಗತ್ತಿನೊಳಗೆ ಕಾಲ ಅನ್ನೋ ಒಂದು ವಸ್ತುವನ್ನು ಕೊಟ್ಟವನೇ ನೀನು. ಕಾಲ ನಿಯಾಮಕ, ಕಾಲಾಂತರ್ಯಾಮಿ, ಪ್ರಕೃತಿ ನಿಯಾಮಕ. ಅಂತಹ ನಿನಗೆ ನಾನೇನು ಜನ್ಮ ಕೊಡೋದು? ಆದರೂ ನನ್ನ ಗರ್ಭದಲ್ಲಿ ಇದೆಯಲ್ಲ, ಇದೇ ನನಗೆ ಆಶ್ಚರ್ಯ ಅಂತಾಳೆ.
ವಿಶ್ವಂ ಯದೇತತ್ ಸ್ವತನೌ ನಿಶಾಂತೆ ಯಥಾವಕಾಶಂ ಪುರುಷಃ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಜೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂತತ್. ವಿಶ್ವವನ್ನೇ ಅನಾಯಾಸವಾಗಿ ಎಲ್ಲಿಯೋ ಮೂಲೆಯಲ್ಲಿ ಒಂದು ಪರಮಾಣುವಿನಂತೆ ಹೊಟ್ಟೆಯಲ್ಲಿಟ್ಟುಕೊಂಡ ನೀನು ನನ್ನ ಹೊಟ್ಟೆಯೊಳಗಿದ್ದೆಯಲ್ಲ, ನನಗೆ ನಿನ್ನನ್ನು ಧಾರಣ ಮಾಡೋ ಶಕ್ತಿ ಹೇಗೆ ಬಂತು? ಇದೇ ನನಗೆ ಆಶ್ಚರ್ಯವಾಗುತ್ತೆ. ನೀನೇ ನನ್ನಲ್ಲಿ ನಿಂತು ನಿನ್ನನ್ನು ನೀನೇ ಧಾರಣೆ ಮಾಡಿದ್ದಿ, ನಾನಲ್ಲ ನಿನ್ನನ್ನು ಧಾರಣೆ ಮಾಡಿದವಳು. ನನ್ನ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ನನ್ನಲ್ಲಿ ಪ್ರವೇಶ ಮಾಡಿದ್ದಿ ಅಂತ ಸ್ತೋತ್ರ ಮಾಡಿದಾಗ ಪರಮಾತ್ಮ ಅಂತಾನೆ, ಇದೇನು ನಿಮಗೆ ಹೊಸದಲ್ಲ. ಹಿಂದೆ ಸುತಪ ಪೃಷ್ಣಿ ಇಂತಾದಾಗ ಪೃಷ್ಣಿಗರ್ಭನಾಗಿ ನಾನು ಅವತಾರ ಮಾಡಿದೆ. ಅದಿತಿ ಕಶ್ಯಪರಾದಾಗ ವಾಮನನಾಗಿ, ಅದೇ ಅದಿತಿ ಕಶ್ಯಪರು ಮತ್ತೆ ಈಗ ವಸುದೇವ ದೇವಕಿಯರಾಗಿ ಅವತಾರ ಮಾಡಿದಾಗ ನಿಮ್ಮ ತಪಸ್ಸಿಗೆ ಮೆಚ್ಚಿ ನೀವು ಮಾಡಿದ ತಪಸ್ಸಿಗೆ ಫಲ ಕೊಡುವುದಕ್ಕಾಗಿ ಅವತಾರ ಮಾಡಿದ್ದೇನೆ ಅಂತ ಪರಮಾತ್ಮ ಹೇಳಿ ನನ್ನನ್ನು ಚೆನ್ನಾಗಿ ತಿಳಿಯಿರಿ. ಪುತ್ರ ಅಂತೂ ತಿಳಿತೀರಿ, ಬ್ರಹ್ಮ ಅಂತ ತಿಳಿಯಿರಿ, ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿ ಉತ್ತಮವಾದಂತಹ ಸ್ಥಾನವನ್ನು ನೀವು ಮತ್ತೆ ಪಡೆದುಕೊಳ್ಳಿ ಅಂತ ಪರಮಾತ್ಮ ಹೇಳಿ, ನಾನು ಇಲ್ಲಿರೋದು ಬೇಡ, ನನ್ನನ್ನು ಗೋಕುಲಕ್ಕೆ ನಂದ ಯಶೋದೆಯರ ಹತ್ತಿರ ಕರೆದುಕೊಂಡು ಹೋಗಿ ಅಲ್ಲಿ ನನ್ನನ್ನು ಇಡಬೇಕು, ಅಲ್ಲಿರುವ ದುರ್ಗೆಯನ್ನು ಇಲ್ಲಿ ಕರೆದುಕೊಂಡು ಬರಬೇಕು ಅಂತ ಆದೇಶ ಮಾಡಿದ್ದಾನೆ. ಬೋಲೋ ಶ್ರೀಕೃಷ್ಣ ಭಗವಾನ ಕೀ, ಗೋಪೀನಾಥ ಭಗವಾನ ಕೀ ಜೈ. ಜೈ ಬೋಲೋ ಜಗನ್ನಾಥ ಭಗವಾನ ಕೀ ಜೈ. ಮೂಲರಾಮ ಭಗವಾನ ಕೀ ಜೈ.